ಅಪವಿತ್ರ ಆಗ್ಬಿಟ್ಟಿದ್ದೀರಾ, ಮತ್ತೆ ಪವಿತ್ರ ಆಗ್ತಾ ಹೋಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರಶ್ನೆ ಆಗಿದೆ, ಪ್ರತಿಯೊಬ್ಬ ಮಗುವಿಗೆ ತಮ್ಮ ಮೇಲೆ ತಮಗೆ ಯಾವ ಆಶ್ಚರ್ಯವಾಗುತ್ತದೆ? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿಗೆ ತಮ್ಮ ಮೇಲೆ ತಮಗೆ ಯಾವ ಪ್ರಶ್ನೆ ಅಥವಾ ಆಶ್ಚರ್ಯವಾಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆಗೆ ಮಕ್ಕಳ ಮೇಲೆ ಯಾವ ಆಶ್ಚರ್ಯವಾಗುತ್ತದೆ? ಮಕ್ಕಳನ್ನು ನೋಡಿದ್ರೆ ತಂದೆಗೆ ಯಾವ ಆಶ್ಚರ್ಯ ಆಗುತ್ತೆ ಅನ್ನೋದನ್ನು ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ. ಉತ್ತರ, ಮಕ್ಕಳನ್ನು ನೋಡಿ ಬಾಬನಿಗೆ ಆಶ್ಚರ್ಯ ಆಗ್ತಾ ಇದೆ ಅಂತೆ. ಮಕ್ಕಳಿಗೆ ಆಶ್ಚರ್ಯವೆನಿಸುತ್ತದೆ, ನಾವು ಹೇಗಿದ್ದೆವು, ಯಾರ ಮಕ್ಕಳಾಗಿದ್ದೆವು, ಅಂತಹ ತಂದೆಯ ಆಸ್ತಿಯು ನಮಗೆ ಸಿಕ್ಕಿತು. ಹೇಗೆ ಆಶ್ಚರ್ಯ ಆಗ್ತಿದೆ ಅಂತೆ? ನಾವು ಹೇಗಿದ್ವಿ, ಯಾರ ಮಕ್ಕಳಾಗಿದ್ವಿ, ಮತ್ತು ಜೊತೆಗೆ ಯಾರ ಆಸ್ತಿ ನಮಗೆ ಸಿಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ಮಕ್ಕಳಿಗೆ ತಂದೆಗೆ ಆಶ್ಚರ್ಯ ಆಗ್ತಾ ಇದೆಯಂತೆ. ಆ ತಂದೆಯನ್ನೇ ನಾವು ಮರೆತು ಹೋದೆವು. ನೋಡಿ, ಯಾರಿಂದ ಆಸ್ತಿ ಸಿಗ್ತಾ ಇದೆಯೋ ಆ ತಂದೆಯನ್ನು ಏನು ಮಾಡ್ತಾ ಇದೀವಿ, ನಾವು ಮರೆತು ಬಿಡ್ತಾ ಇದೀವಂತೆ. ಯಾಕೆ ಮರಿತಾ ಇದೀವಪ್ಪ ಅಂತ ಹೇಳಿದರೆ, ರಾವಣನು ಬಂದನು. ಯಾಕೆ ಮರಿತಾ ಇದೀವಿ ನಾವು? ರಾವಣನು ಬಂದನು. ರಾವಣ ಅಂದ್ರೇನು? ಮಾಯೆ, ಪಂಚವಿಕಾರಗಳು, ಏನೋ ನಮ್ಮ ವಿಕಾರಿ ಗುಣಗಳಿದವನ್ನ ಅವನ್ನೇ ರಾವಣ ಅಂತ ಕರೀತಾರೆ. ಸೊ ಹಾಗಾಗಿ ಆ ರಾವಣ ಪಂಚವಿಕಾರಿ ಗುಣಗಳು ನಮಗೆ ಬಂದ್ಬಿಟ್ಟಿದ್ದಾವೆ. ಆ ಬಂದಿರೋದ್ರಿಂದ ನಾವು ಪರಮಾತ್ಮನನ್ನ ಮರಿತಾ ಇದ್ದೀವಿ. ಭಗವಂತ ಸಿಕ್ಕಿದ್ದಾನೆ, ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಆದರೂ ಮಾಯೆಯಿಂದ, ರಾವಣನಿಂದ ನಾವೇನಾಗ್ತಾ ಇದ್ದೀವಿ, ಮರಿತಾ ಇದ್ದೀವಿ ಅನ್ನೋದನ್ನ ಬಾಬಾ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಜೊತೆಗೆ ಬಾಬಾ ಹೇಳ್ತಿದ್ರೆ, ಎಷ್ಟೊಂದು ಹಿಮವು ಬಂದು ಬಿಟ್ಟಿತು. ಹಿಮ ಅಂತ ಬಾಬಾ ಹೇಳ್ತಿದ್ರೆ, ರಾವಣನ ಏನಂತ ಕರೀತಾರೆ ಬಾಬಾ ಇಲ್ಲಿ? ಹಿಮ ಅಂತ ಕರಿತಿದ್ರೆ. ಆದ್ರಿಂದ ರಚಯಿತ ಮತ್ತು ರಚನೆ ಎಲ್ಲವೂ ಮರೆತು ಹೋಯಿತು. ಹಿಮ ಬಂದಿದ್ರಿಂದ, ರಾವಣ ಬಂದಿದ್ರಿಂದ ರಚಯಿತನನ್ನೂ ಮರೆತ್ವಿ, ರಚನೆಯನ್ನೂ ಸಹ ಮರ್ತು ಬಿಟ್ವಿ. ಈ ಸೃಷ್ಟಿ ನಾಟಕ ಚಕ್ರದ ರಚಯಿತ ಯಾರು, ಹೇಗಿದ್ರು ಅನ್ನೋದನ್ನ ಮರ್ತ್ಬಿಟ್ಟಿದೀವಂತೆ ನಾವು. ರಚಯಿತ ಮತ್ತು ರಚನೆ ಎಲ್ಲವನ್ನ ಮರೆತು ಹೋಯಿತು. ತಂದೆಗೆ ಮಕ್ಕಳ ಮೇಲೆ ಆಶ್ಚರ್ಯ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಮರ್ತೋಗ್ತಿರೋದು ನೋಡ್ಬಿಟ್ಟು ತಂದೆಗೆ ಏನಾಗ್ತಿದೆ ಅಂತೆ? ಆಶ್ಚರ್ಯ ಆಗ್ತಾ ಇದೆ. ಯಾವ ಮಕ್ಕಳನ್ನ ನಾನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ, ಯಾರ ಮಕ್ಕಳಿದ್ರು ಅವ್ರನ್ನೆಲ್ಲ ಶ್ರೇಷ್ಠರನ್ನಾಗಿ ಮಾಡಿದ್ದೇನೋ, ಅವ್ರಿಗೆಲ್ಲ ರಾಜ್ಯ ಭಾಗ್ಯವನ್ನ ಕೊಟ್ಟೆನೋ, ಆ ಮಕ್ಕಳೇ ನನ್ನ ನಿಂದನೆ ಮಾಡಿದ್ರು. ನೋಡಿ, ಯಾರಿಗೆ ನಾನು ಶ್ರೇಷ್ಠ ಭಾಗ್ಯವನ್ನ ಕೊಟ್ಟಿದ್ದೆ, ಆ ಮಕ್ಕಳು ಇವತ್ತೇನಾಗಿದ್ದಾರೆ, ನನಗೆ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಬಾ ಎಷ್ಟೋ ಸಾರಿ ನಾವು ದೇವಸ್ಥಾನಕ್ಕೆ ಹೋದಾಗ ಹೋಗಿ ಕೇಳ್ತಿರ್ತಾರೆ, ನೋಡಿದ್ರೆ ಆ ಕೇಳೋ ಸ್ಟೈಲ್ ನೋಡ್ಬಿಟ್ರೆ ಏನೋ ದೇವ್ರ ಜೊತೆಗೇನೆ ಬಂದ್ಬಿಟ್ಟಿರೇನೋ, ಇಳಿದ್ಬಿಟ್ರೇನೋ ಅಂತ ಹೇಳಿ ಅನಿಸ್ತಾ ಇರುತ್ತೆ. ಆ ರೀತಿ ಲೆವೆಲ್ಗೆ ಕೇಳ್ತಾ ಇರ್ತಾರೆ. ಆ ಜೊತೆಗೆ ನಿಂದನೆ ಮಾಡಿ ಭಗವಂತನಿಗೆ, ಏನಪ್ಪ ನಿನಗೆ ಕಣ್ ಕಾಣಿಸಲ್ಲೇನಪ್ಪ, ಹಂಗಪ್ಪ ಹಿಂಗಪ್ಪ ಅಂತಿರ್ತಾರೆ. ನಾವು ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಓಕೆ, ಆ ಥರ ಕೇಳ್ತಿರ್ತೀವಿ. ಬಟ್ ಜೊತೆಗೆ ನಾವು ನಿಂದನೆಯನ್ನ ಮಾಡ್ತಾ ಇರ್ತೀವಿ ಬಾಬನನ್ನ. ಓಕೆನಾ? ಸೊ ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಇದೆಲ್ಲವೂ ಯಾಕಪ್ಪ ಅಂತ ಹೇಳಿದ್ರೆ, ರಾವಣನ ಸಂಘದಲ್ಲಿ ಬಂದು ಎಲ್ಲವನ್ನ ಕಳೆದುಕೊಂಡ್ಬಿಡ್ತೀವಿ. ನೋಡಿ, ಭಾಗ್ಯವನ್ನ ಕೊಟ್ಟಿದ್ದೆ, ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ದೆ, ಆ ಭಾಗ್ಯವನ್ನ ನಾವೇನು ಯಾರಿಂದ ಕಳ್ಕೊಳ್ತಾ ಇದ್ದೀವಿ? ರಾವಣನ ಸಂಘದಲ್ಲಿ. ಯಾರು ಪಂಚವಿಕಾರಿ ಗುಣಗಳು ನಮ್ಮಲ್ಲಿ ಬಂದ್ಬಿಟ್ಟಿದ್ದಾವೆ, ಆ ಗುಣಗಳಿಂದ ಏನ್ ಮಾಡ್ತಿದ್ದೆ ನಾನು, ನೀವು ಭಾಗ್ಯವನ್ನ ಕಳ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಏನು ಯೋಚಿಸ್ತಾ ಇದ್ದೀರಾ? ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಂದು ಜೀವಾತ್ಮವು ಈಗ ತಮ್ಮ ಮೇಲೆ ತಮಗೆ ಆಶ್ಚರ್ಯಚಕಿತ ಆಗಬಹುದು. ನೋಡಿ, ಪ್ರತಿಯೊಬ್ಬರಿಗೂ ಸಹ ನಂಬರ್ ವಾರ್ ಪುರುಷಾರ್ಥ. ಅವು ಎಷ್ಟೆಷ್ಟು ಪರಮಾತ್ಮನನ್ನ ನಾವು ನೆನಪು ಮಾಡ್ತೀವೋ ನಮ್ಮ ಮನಸ್ಥಿತಿನೂ ಹಂಗೆ ಇರುತ್ತೆ. ಆ ಮನಸ್ಥಿತಿ ಆಧಾರದ ಮೇಲೆ ನಾವು ಫಲಗಳನ್ನು ಪಡಿತಾ ಹೋಗ್ತಾ ಇರ್ತೀವಿ. ಅಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಂದು ಜೀವಾತ್ಮವೂ ಸಹ ಈಗ ತಮ್ಮ ಮೇಲೆ ತಮಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ನಾವು ಹೇಗಿದ್ದೆವು, ಯಾರ ಮಕ್ಕಳಾಗಿದ್ವು, ಮತ್ತು ತಂದೆಯಿಂದ ಸಿಕ್ಕಿದ ಆಸ್ತಿಯನ್ನು ಹೇಗೆ ಮರೆತು ಹೋದ್ವಿ ಅನ್ನೋದನ್ನ ನಾವೇನು ಮಾಡ್ತಾ ಇದ್ವಿ, ಮರ್ತು ಬಿಡ್ತಿದೀವಂತೆ. ಯಾವ್ದ್ರಿಂದ? ರಾವಣನಿಂದ, ಪಂಚವಿಕಾರಗಳಿಂದ. ನಾವು ಸತೋಪ್ರಧಾನ ಪ್ರಪಂಚದಲ್ಲಿ ಇಡೀ ವಿಶ್ವದ ಮಾಲೀಕರಾಗಿದ್ದೆವು. ನೋಡಿ, ಸತೋಪ್ರಧಾನ ಪ್ರಪಂಚದಲ್ಲಿ ನಾವು ಏನಾಗಿದ್ವಿ? ವಿಶ್ವದ ಮಾಲೀಕರಾಗಿದ್ದೆವು. ಬಹಳ ಸುಖಿಯಾಗಿದ್ವಿ. ಆ ಮಾಲೀಕತ್ವ ಸಿಕ್ಕ ತಕ್ಷಣ ನಾವು ಹೇಗಿದ್ವಿ? ಬಹಳ ಸುಖಿಯಾಗಿದ್ವಿ. ಯಾವುದು ಜಂಜಾಟದಲ್ಲಿ ಇರಲಿಲ್ಲ. ಬಟ್ ಇವಾಗ ಜಂಜಾಟ ಮುಗಿತಾನೆ ಇಲ್ಲ. ಒಂದಿಲ್ಲ ಅಂದರೆ ಒಂದು ತಂದು ಅಂದ್ರೆ ಇನ್ನೊಂದು ಬೇಕು ಅನ್ನಿಸ್ತಿರುತ್ತೆ ಅಲ್ವಾ? ಸೊ ಆ ಜಂಜಾಟದಿಂದ ಹೊರಕ್ಕೆ ಆಗ್ತಾನೆ ಇಲ್ಲ. ಅಂದರೆ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದೂ ನಾವು ಜಂಜಾಟದಿಂದನೇ ಬದುಕ್ತಾ ಇದ್ದೀವಿ. ಅಲ್ಲಿ ಬಾಬಾ ಹೇಳ್ತಿದ್ದಾರೆ, ಆದರೂ ನಾನು ಏನಾಗಿದ್ದೆ, ನಾನು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿದ್ದೆ.
ತಂದೆಯಿಂದ ಸಿಕ್ಕಿದ ಆಸ್ತಿಯನ್ನು ಹೇಗೆ ಮರೆತು ಹೋದವು? ನಾವು ಸತೋಪ್ರಧಾನ ಪ್ರಪಂಚದಲ್ಲಿ ಇಡೀ ವಿಶ್ವದ ಮಾಲೀಕರಾಗಿದ್ದೆವು, ಜೊತೆಗೆ ಬಹಳ ಸುಖಿಯಾಗಿದ್ದೆವು. ಮತ್ತೆ ನಾವು ಏಣಿಯನ್ನು ಇಳಿತಾ ಇಳಿತಾ ಬಂದ್ವಿ. ನೋಡಿ, ಜನ್ಮವನ್ನು ಪಡಿತಾ ಬಂದ ತಕ್ಷಣನೇ ನಾವೇನಾಗ್ತಿದ್ದೀವಿ? ಏಣಿ ಇಳಿತಾ ಬಂದ್ವಿ. ಬಂದ ತಕ್ಷಣ ಏನಾಯ್ತಪ್ಪ ಅಂತೇಳಿದ್ರೆ, ರಾವಣ ಬಂದರೆ ಇಷ್ಟೊಂದು ಮಂಜು ಕವಿಯಿತು. ರಾವಣ ನಮ್ಮ ಜೊತೆ ಬಂದ ಅಂತ ಅಷ್ಟನೇ ನಮಗೇನಾಗ್ಬಿಡ್ತಿಲ್ಲ, ಮಂಜು ಕವಿತಾ ಹೋಗ್ಬಿಡ್ತು. ಆ ಮಂಜು ಕವಿತಾ ಆದಾಗ ಏನಾಯ್ತಪ್ಪ ಅಂದರೆ, ರಚಯಿತ ಮತ್ತು ರಚನೆಯ ಜ್ಞಾನವನ್ನೇ ಮರೆತು ಹೋದ್ವಿ. ನೋಡಿ, ಆ ಮಂಜು ಕವಿದಾಗ ನಮಗೆ ಹೆಂಗೆ ರಸ್ತೆ ಗೋಚರಿಸಲ್ವೋ ಹಂಗೆ ನಮಗೂ ಅಷ್ಟೇ ಪವಿತ್ರ ಆಗಿರೋದನ್ನೇ ಮರ್ತ್ಬಿಟ್ಟಿದ್ವಿ. ನಮಗೆ ಎಷ್ಟು ಜನ್ಮಗಳಿಂದ ಎಷ್ಟೆಷ್ಟು ಪಡ್ಕೊಂಬಂದಿದ್ವು ಫಲಗಳನ್ನು, ಅದನ್ನೆಲ್ಲ ಮರ್ತ್ಬಿಟ್ಟಿದ್ವಿ. ಯಾರು ಮಾಡಿದ್ದು, ರಚಯಿತ ಯಾರು, ಹೇಗೆ ಇತ್ತು ಅನ್ನೋದನ್ನು, ಸೃಷ್ಟಿ ನಾಟಕ ಚಕ್ರವನ್ನು ಹೇಳಿದ್ನೋ ಅದನ್ನೆಲ್ಲವನ್ನು ಮರ್ತ್ಬಿಟ್ಟಿದ್ದೀವಿ. ಮಂಜು ಕವಿದಿದ್ದಾಗ ಮನುಷ್ಯರು ಮಾರ್ಗವನ್ನೇ ಮರೆತು ಹೋಗ್ತಾರಲ್ವಾ, ಅಂದಾಗ ನಮ್ಮ ಮನೆಯೂ ಎಲ್ಲಿದೆ, ಎಲ್ಲಿಯ ನಿವಾಸಿಗಳಾಗಿದ್ವಿ ಎಂಬುದೆಲ್ಲವನ್ನು ನಾವು ಮರೆತು ಹೋದ್ವಿ. ನೋಡಿ, ನಾವು ಪರಮಂದಾವ ನಿವಾಸಿಗಳು ಅಂತೇಳಿ ಇವಾಗ ಗೊತ್ತಾಗಿದೆ. ಆದರೆ ಆ ಮಂಜು ಕವಿದಾಗ, ರಾವಣ ಬಂದಾಗ ನಮಗೇನಾಗ್ತೀವಿ, ಅದೆಲ್ಲ ಮರೆತು ಹೋಗ್ಬಿಡುತ್ತೆ. ಸೊ ಅದನ್ನೇ ಬಾಬಾ ಹೇಳ್ತಿದ್ರೆ, ಎಲ್ಲಿ ನಿವಾಸಿಗಳಾಗಿದ್ದೀವಿ ಎನ್ನುವುದನ್ನೆಲ್ಲ ನಾವು ಮರೆತು ಹೋಗ್ಬಿಡ್ತೇವೆ. ಈಗ ತಂದೆಯು ನೋಡುತ್ತಿದ್ದಾರೆ, ನನ್ನ ಮಕ್ಕಳು ಯಾರಿಗೆ ನಾನು ಇಂದಿಗೆ 5,000 ವರ್ಷಗಳ ಮೊದಲು ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ನೋ ಅವರೆಲ್ಲರೂ ಸಹ ಹೇಗಿದ್ರಪ್ಪ ಅಂದರೆ, ಬಹಳ ಖುಷಿ ಮತ್ತು ಆನಂದದಲ್ಲಿದ್ದರು. 5,000 ವರ್ಷಗಳಿಂದ ಯಾರಿಗೆ ನಾನು ರಾಜ್ಯಭಾಗ್ಯವನ್ನು ಕೊಟ್ಟಿದ್ನೋ ಅವರೆಲ್ಲ ಹೆಂಗಿದ್ರಂತೆ? ಬಹಳ ಖುಷಿಯಾಗಿ ಆನಂದವಾಗಿ ಅಲ್ಲಿ ಸತೋಪ್ರಧಾನವಾಗಿದ್ರೆಲ್ಲ. ಸೊ ಆದರೆ ಅದು ಇವತ್ತೇನಾಗ್ತಿದೆ, ಮರ್ತೋಗ್ಬಿಟ್ಟಿದೆ. ಅಂತಹ ಭೂಮಿ ಇಂದು ಏನಾಗ್ಬಿಟ್ಟಿದೆ? ಪಂಚವಿಕಾರಗಳಿಂದ ತುಂಬಿದೆ. ಏನಾಗ್ಬಿಟ್ಟಿದೆ? ಈಗ ಪಂಚವಿಕಾರಗಳಿಂದ ತುಂಬಿದೆ ಅನ್ನೋದನ್ನ ಬಾಬಾ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಹೀಗೆ ರಾವಣನ ರಾಜ್ಯದಲ್ಲಿ ಬಂದ್ಬಿಟ್ಟಿದೆ. ಆ ರಾವಣನ ರಾಜ್ಯದಲ್ಲಿ ಏನಾಗಿದ್ದೀವಿ ನಾವು ಬಂದ್ಬಿಟ್ಟಿದ್ದೀವಿ. ಪರ ರಾಜ್ಯದಲ್ಲಂತೂ ಅವಶ್ಯವಾಗಿ ದುಃಖವೇ ಸಿಗುತ್ತದೆ. ನೋಡಿ, ಬೇರೆ ಯಾವುದೇ ರಾಜ್ಯ, ಯಾವುದೇ ಸ್ಟೇಟು, ಯಾವುದೇ ಒಂದು ದೇಶವನ್ನು ತೆಗೆದುಕೊಂಡ್ರಿ, ಪ್ರತಿಯೊಂದು ದೇಶದಲ್ಲಿ ಇವತ್ತು ಸಿಗ್ತಾ ಇರೋದೇನು? ದುಃಖನೇ ಸಿಗ್ತಾ ಇದೆ. ಪ್ರತಿಯೊಬ್ಬರು ಯಾರಪ್ಪ ಖುಷಿಯಾಗಿರೋದು? ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕಂಪೇರ್ ಮಾಡಿ ಪ್ರತಿಯೊಂದು ಮನೆಗೂ ಏನಾದರೂ ಒಂದು ಸಮಸ್ಯೆ. ಅದಕ್ಕೆ ಗಾದೆನೇ ಹೇಳ್ಬಿಟ್ಟಿದ್ದಾರೆ, ಮನೆ ಅಲ್ವಾ ದೋಸೆ ತೂತೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಮನೆಯಲ್ಲೂ ಏನಾದರೂ ಒಂದು ಸಮಸ್ಯೆ, ಸಂತೃಪ್ತ ಅನ್ನೋದೇ ಇಲ್ಲ. ಎಲ್ಲ ಏನಾದರೂ ಒಂದು ಇದ್ದು ಅಸಂತೃಪ್ತತೆ ಭಾಳಷ್ಟು ಕಾಣಿಸ್ತಾ ಇದೆ. ಸಂತೃಪ್ತಿ ಅನ್ನೋದು ಹೊರಟೋಗ್ಬಿಟ್ಟಿದ್ವಿ. ಅದೇ ಹೇಳಿದಲ್ಲ, ಬೇಕು ಅನ್ನೋದು ಜಾಸ್ತಿ ಆಗಿದೆ. ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತೀವಿ. ಸೊ ಕಂಪೇರ್ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ ನಮಗೆ ದುಃಖ, ಆಸೆ ಬಂದ್ಬಿಡುತ್ತೆ. ಸೊ ಯಾವಾಗ ಇಂಥದ್ದೆಲ್ಲ ಬರುತ್ತೋ ಅವಾಗ ಸಂತೃಪ್ತಿ ಅನ್ನೋದೇ ಇರೋದಿಲ್ಲ. ನನಗಿನ್ನೂ ಬೇಕು ಅನ್ನೋದೇನು ಭಾಳ ಬಂದ್ಬಿಡುತ್ತೆ. ಸೊ ಮಕ್ಕಳು ಎಷ್ಟೊಂದು ಅಲೆದಾಡ್ತೀರಿ, ಜೊತೆಗೆ ಎಷ್ಟೊಂದು ಅಲೆದಾಡ್ತಾ ಇದ್ದೀವಿ ನಾವು. ಅಂಧಶ್ರದ್ಧೆಯಲ್ಲಿ ತಂದೆಯನ್ನು ಹುಡುಕ್ತಾ ಹೋಗ್ತಿದ್ದೀರಿ, ಆದರೆ ಎಲ್ಲಿ ಸಿಗ್ತಾರೆ? ನೋಡಿ, ಇವತ್ತು ನಾವು ಹೋಗ್ತಾ ಇದ್ದೀವಿ. ಪ್ರತಿ ಸಾರಿ ಏನು ಮಾಡ್ತೀವಿ ನಾವು? ವರ್ಷಕ್ಕೊಂದ್ಸಾರಿ ಟ್ರಿಪ್ ಹಾಕೊಂಡ್ಬಿಡ್ತೀವಿ. ತಿರುಪತಿಗೊಂದ್ಸಾರಿ, ಧರ್ಮಸ್ಥಳ ರೋಡ್ಗೊಂದು ಸಾರಿ, ಇನ್ನು ಕೊಲ್ಲೂರು ಮೂಕಾಂಬಿಕೆ ರೋಡ್ಗೊಂದು ಸಾರಿ. ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ವಿನಃ ದೇವ್ರು ಸಿಕ್ಕಿದಾನ? ಸಿಗ್ತಾ ಇದ್ದಾನ? ಅಂದರೆ ಇನ್ನೂ ಹುಡುಕ್ತಾನೆ ಇದ್ದೀವಿ. ಗುಡಿ ಗುಂಡಾಂತರಗಳನ್ನು ಸುತ್ತಿ ಹುಡುಕ್ತಾ ಇದ್ದೀವಿ. ಆದರೆ ನಿಜವಾದ ಭಗವಂತನನ್ನು ಇವಾಗ ನಾವು ಫೀಲ್ ಗೊತ್ತಾಗ್ತಾ ಇದೆ. ಯಾರು ಭಗವಂತ, ಯಾರು, ಎಲ್ಲಿದ್ದಾನೆ, ನನಗೆ ಆ ತೃಪ್ತಿಯ ಒಂದು ಖುಷಿಯನ್ನು ಅನುಭವಿಸ್ತೀವಲ್ಲ, ಆವಾಗಲೇ ಗೊತ್ತಾಗುತ್ತೆ, ಓ ಎಷ್ಟೊಂದು ಖುಷಿ ಇದೆಯಲ್ಲಪ್ಪ, ಇದರಿಂದ ಆತ್ಮಿಕ ಸಂಪಾದನೆ ಇದೆ ಅನ್ನೋದು ನಮಗೆ ಆ ಖುಷಿಯಿಂದ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಭಗವಂತ ಈ ನಮ್ಮಲ್ಲೇ ನಮಗೆ ಜೊತೆಯಾಗಿ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಬಾಬಾ ಹೇಳ್ತಿದ್ರೆ, ಅಂಧಶ್ರದ್ಧೆಯಲ್ಲಿದ್ದೀರಾ, ಅಲೆದಾಡ್ತಾ ಇದ್ದೀರಾ, ಹುಡುಕ್ತಾ ಹೋಗ್ತಾ ಇದ್ದೀರಾ, ಆದರೆ ಎಲ್ಲಿ ಸಿಕ್ಕಿದ್ರು? ತಂದೆಯನ್ನೇ ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿಬಿಟ್ರಿ. ತಂದೆಯನ್ನು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರಿ? ಕಲ್ಲು ಮುಳ್ಳಲ್ಲಿ ಇದ್ದಾರೆ ಭಗವಂತ ಅಂತ ಹೇಳ್ಬಿಟ್ಟು ಇವತ್ತು ಕಲ್ಲು ಮುಳ್ಳಲ್ಲೇ ಇನ್ನೂ ಹುಡುಕ್ತಾ ಇದ್ದೀವಿ. ಮೊನ್ನೆಯಿಂದ ಪಾಂಡರಂಗ ದೇವಸ್ಥಾನ ಹತ್ರ ಹೋಗಿದ್ದೀನಿ ನಾನು ಒಂದ್ಸರಿ. ಮೋಸ್ಟ್ಲಿ ಹೋಗಿದ್ರೆ ಏನೋ ಭಗವಂತನ ಮುಟ್ಟಕ್ಕೆ ಎಷ್ಟು ಜನ ಇದ್ರಪ್ಪ ಕ್ಯೂ ಅಂದರೆ, ಹೆಚ್ಚು ಕಮ್ಮಿ ತೇರ್ಮಲೇಶ್ವರ ದೇವಸ್ಥಾನವರೆಗೂ ಕ್ಯೂ ಇತ್ತು. ಸೊ ಪ್ರತಿದಿನನೂ ಭಗವಂತ ಇರ್ತಾನೆ, ಆದರೆ ಅವತ್ತು ಸ್ವಲ್ಪ ಗರ್ಭಗುಡಿ ಒಳಗೆ ಬಿಟ್ಬಿಟ್ಟು ಪಾದ ಮುಟ್ಟೋ ಥರ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅಷ್ಟಕ್ಕೇ ಜನ ಕ್ಯೂ ಹಚ್ಚಿ ನಿಂತಿದ್ದಾರೆ, ಗಂಟೆಗಟ್ಟಲೆ ಕಾಯ್ತಿದ್ದಾರೆ. ನಿಜವಾಗಿ ಬಂದಿರೋಂಥ ಭಗವಂತನ ಏನು ಮಾಡ್ತಾ ಇದ್ದೀವಿ ನಾವು? ಮರೆತು ಬಿಡ್ತಾ ಇದ್ದೀವಿ, ದೂರ ತಳ್ತಾ ಇದ್ದೀವಿ. ಆದರೆ ಕಲ್ಲಲ್ಲಿ ಮುಳ್ಳಲ್ಲಿ ಇರುವಂಥ ಭಗವಂತನನ್ನ ಇದ್ದಾನೆ, ಅಲ್ಲಿ ಏನೋ ಒಂದು ನೆಮ್ಮದಿ ಅಷ್ಟೇ. ಆದರೆ ಏನು ಅದರಿಂದ ಏನು ತೊಂದರೆ ಏನಿಲ್ಲ, ಬಟ್ ಆದರೆ ಇನ್ನೂ ಹುಡುಕ್ತಾ ಇದ್ದೀವಿ ಅಂತ ಅಲ್ವಾ? ಸೊ ಹಾಗಾಗಿ ಕಲ್ಲು ಮುಳ್ಳಿನಲ್ಲಿ ಇದ್ದಾರೆ ಎಂದು ಹೇಳ್ತಾ ಇದ್ದೀವಿ. ಎಂದ ಮೇಲೆ ಸಿಗುವುದಾದರೂ ಹೇಗೆ? ಹಾಗಾದ್ರೆ ಹೇಗೆ ಸಿಗ್ತಾನೆ ಭಗವಂತ?
ಅರ್ಧಕಲ್ಪ ನೀವು ಅಲೆದಾಡಿ ಬಂದ್ಬಿಟ್ಟಿದ್ವಂತೆ. ಅರ್ಧಕಲ್ಪ ಅಂದ್ರೆ ಎಷ್ಟು ವರ್ಷ? 2500 ವರ್ಷಗಳು. ನೋಡಿ, ಅಷ್ಟು ವರ್ಷಗಳು ಅರ್ಧಕಲ್ಪದಲ್ಲಿ ನಾವು ಅಲೆದಾಡ್ತಾ ಇದೀವಿ, ಇನ್ನು ಹುಡುಕ್ತಾನೆ ಇದೀವಿ ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನ. ಸೊ ಆದ್ರೆ ಇನ್ನೂ ಯಾರು ಸಹ ಆ ಹುಡುಕಾಟವನ್ನ ನಿಲ್ಲಿಸಿಲ್ಲ. ತಮ್ಮದೇ ಅಜ್ಞಾನದ ಕಾರಣ ರಾಜ್ಯ ಭಾಗ್ಯದಲ್ಲಿ ಎಷ್ಟೊಂದು ದುಃಖಿಗಳಾಗಿದ್ದೀರಿ. ಯಾಕೆ ನಾವು ಅಲ್ದಾಡ್ತಾ ಇದೀವಿ ಅಂದ್ರೆ ನಮ್ಮದೇ ಆದಂಥ ಒಂದು ಅಜ್ಞಾನ, ನಿಜವಾದ ಸ್ವರೂಪವನ್ನು ತಿಳ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ದುಃಖಿಗಳಾಗಿದ್ದೀವಿ. ಭಾರತವು ಭಕ್ತಿ ಮಾರ್ಗದಲ್ಲಿ ಬಡ ಭಾರತ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಹೇಗಿದ್ದೀವಂತೆ ನಾವು? ಬಡ ಭಾರತ ಆಗ್ಬಿಟ್ಟಿದೆ ಅಂತೆ. ತಂದೆಯು ಮಕ್ಕಳ ಕಡೆ ನೋಡಿದಾಗ ಇಡೀ ವಿಚಾರವು ಬರುತ್ತದೆ, ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲೆದಾಡಿದಿರಿ ಅಲ್ವಾ. ಸೊ ನಾವು ನಿಜವಾಗೂ ಗೊತ್ತಾಗುತ್ತೆ. ಈಗ ಹೇಳಿದ್ವಲ್ಲ, ದೇವಸ್ಥಾನಕ್ಕೆ ಈ ದೇವಸ್ಥಾನದ ಇದ್ರೆ ಒಂಥರ ಕಾಣಿಸ್ತೀವಿ, ಇನ್ನೊಂಥರ ಟಿವಿನಾಗ ತೋರಿಸ್ತಾರೆ ಭಾಳ ಜನ, ಈಗ ಉಂಟೆ ಅಂತೇಳಿ. ಅದೇನು ಅಡ್ರೆಸ್ ಹುಡ್ಕೊಂಡು ಹೋಗೋದು ಒಂದು ಬಾಕಿ ಇರುತ್ತೆ. ಭಾಳ ಜನ ಹೋಗೇ ಬರ್ತಾರೆ ಎಷ್ಟು ಸಾರಿ. ನಾನು ಒಂದ್ಸಾರಿ ಹಂಗೆ ಟಿವಿ ನೋಡ್ತಿದ್ವಿ, ನಮ್ಮ ಪಕ್ಕದ ಮನೆಗೆ ಸರ್ ರಾತ್ರಿ ಈಗೂ ಉಂಟೆ ಅಂತ ದೇವಸ್ಥಾನ ತೋರಿಸಿದ್ರು. ಎಲ್ಲಂದ್ರೆ ಬೆಂಗಳೂರಲ್ಲಿ ನಾಗಲಿಂಗ ದೇವಸ್ಥಾನ ಅಂತ ಏನೈತೆ. ಅದು ತೋರಿದ ತಕ್ಷಣ ನೆಕ್ಸ್ಟ್ ಡೇ ಆ ವಾರದಲ್ಲಿ ಅವರು ಗಾಡಿ ಮಾಡ್ಕೊಂಡು ಹೋಗ್ಬಂದ್ರು. ನೋಡಿ, ಹಂಗೆ ನಾವೇನು ಮಾಡ್ತಿದ್ವಿ, ಇನ್ನೂ ಹುಡುಕಾಡೋದ್ರಾಗೆ ಇದ್ದೀವಿ. ಸೊ ಹಾಗಾಗಿ ಅದಕ್ಕೆ ಏನಾಗಿದೆ, ಭಕ್ತಿ ಮಾರ್ಗದಲ್ಲಿ ನಾವು ಬಡ ಭಾರತ ಆಗ್ಬಿಟ್ಟಿದ್ದೀವಿ. ತಂದೆಯು ಮಕ್ಕಳ ಕಡೆ ನೋಡಿದಾಗ ಇಡೀ ವಿಚಾರ ನಮ್ಗೆ ಗೊತ್ತಾಗುತ್ತಂತೆ. ಸೊ ಅರ್ಧಕಲ್ಪನೂ ಸಹ ಇನ್ನೂ ಭಕ್ತಿ ಮಾರ್ಗದಲ್ಲಿ ಇದ್ದೀವಿ. ಇದು ಏತಕ್ಕೆ? ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿ. ಏನು ಹುಡುಕ್ತಾ ಇದೀವಿ ನಾವು? ಭಗವಂತನ ಜೊತೆಗೆ ಮಿಲನ ಮಾಡೋದಕ್ಕೋಸ್ಕರ ಹುಡುಕ್ತಾ ಇದ್ದೀವಿ. ಭಕ್ತಿಯ ನಂತರವೇ ಭಗವಂತನು ಫಲವನ್ನು ಕೊಡುತ್ತಾರೆ. ಭಗವಂತ ಯಾವಾಗ ಫಲ ಕೊಡ್ತಾರೆ ನಮಗೆ? ನಾವೆಲ್ಲ ಹಿಂದಿನ ಜನ್ಮದಲ್ಲಿ ಭಕ್ತಿ ಹೆಚ್ಚು ಮಾಡ್ಕೊಂಡ್ ಬಂದಿದ್ದೀವಿ, ಅದಕ್ಕೆ ಇವತ್ತು ಫಲವನ್ನು ಅನುಭವಿಸ್ತಾ ಇದ್ದೀವಿ, ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇಂದ್ರೆ ಭಕ್ತಿ ಮಾರ್ಗವನ್ನು ಹೆಚ್ಚು ಮಾಡ್ಕೊಂಡ್ ಬಂದಿದ್ದೀವಿ. ಮನುಷ್ಯರಂತೂ ಇದನ್ನು ತಿಳಿದುಕೊಂಡಿಲ್ಲ, ಸಂಪೂರ್ಣ ಮಂದ ಬುದ್ಧಿಯ ಅವರಾಗ್ಬಿಟ್ಟಿದ್ದಾರೆ. ಮನುಷ್ಯರು ಹೇಗಾಗಿದ್ದಾರಂತೆ? ಮಂದ ಬುದ್ಧಿಯವರಾಗ್ಬಿಟ್ಟಿದ್ದಾರಂತೆ. ಇವೆಲ್ಲ ಮಾತುಗಳು ಬುದ್ಧಿಯಲ್ಲಿ ಬರಬೇಕು. ನಾವು ಹೇಗಿದ್ದೆವು ಮತ್ತೆ ಹೇಗೆ ರಾಜ್ಯಭಾರ ಮಾಡಿದೆವು, ಹೇಗೆ ಏಣಿಯನ್ನ ಇಳಿಯುತ್ತಾ ರಾವಣನ ಬಂಧನಗಳಲ್ಲಿ ಬಂಧಿಸುತ್ತಾ ಹೋಗ್ತಿದ್ದೀವಿ. ನಾವು ಹೇಗೆ ಏಣಿಯನ್ನ ಇಳಿತಾ ಕೆಳಗೆ ಹೋದಂಗೆಲ್ಲ ನಮ್ಮ ಜನ್ಮದ ಪಾಪ ಕರ್ಮಗಳು ಹೆಚ್ಚಾಗ್ತಾ ಹೋದು ಅನ್ನೋದನ್ನ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಜೊತೆಗೆ ಬಾಬಾ ಹೇಳ್ತಿದ್ದಾರೆ, ಅಪರಂಪಾರ ದುಃಖವಿತ್ತು. ನಾವು ಈ ತರ ಏಣಿ ಇಳಿದಂಗೆಲ್ಲ ದುಃಖ ಏನಾಯ್ತು? ಹೆಚ್ಚಾಗ್ತಾ ಹೋಯ್ತು. ಅದಕ್ಕೆ ಒಂದು ಪದ ಹೇಳ್ತಾರಲ್ಲ, ಅಪರಂಪಾರವಾದಂಥ ದುಃಖವಿತ್ತು. ಮೊದಲು ನೀವು ಅಪರಂಪಾರ ಸುಖದಲ್ಲಿ ಇದ್ರಿ. ಮೊದಲು ನಾವೇನಾಗಿದ್ವಿ? ಸುಖದಲ್ಲಿದ್ವಿ. ಈಗ ಬರ್ತಾ ಏನಾಯ್ತು? ದುಃಖದಲ್ಲಿ ಬಂದ್ಬಿಟ್ವಿ. ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸುಖವಿತ್ತು, ಮತ್ತೆ ಪರರಾಜ್ಯದಲ್ಲಿ ಎಷ್ಟು ದುಃಖವನ್ನು ಅನುಭವಿಸುತ್ತೇವೆ. ಬ್ರಿಟಿಷರ ರಾಜ್ಯದಲ್ಲಿ ನಾವು ದುಃಖವನ್ನೇ ಪಡೆದೆವು ಎಂದು ಮನುಷ್ಯರು ತಿಳಿಯುತ್ತಾರೆ. ನೋಡಿ, ಬಾಬಾ ಹೇಳ್ತಾರೆ, ಎಷ್ಟೋ ಸಾರಿ ಹಿಸ್ಟ್ರಿ ಓದ್ಬೇಕಾದ್ರೆ ನಾವು ನೋಡ್ತೀವಿ, ಬ್ರಿಟಿಷ್ನವ್ರು ಬಂದರು ಭಾರತಕ್ಕೆ, ಎಲ್ಲ ಕೊಳ್ಳೆಗಳನ್ನ ಹೊಡ್ಕೊಂಡು ಹೋಗ್ಬಿಟ್ರು, ಅವರಿಂದನೇ ಇವತ್ತು ನಾವು ಬಡ ರಾಷ್ಟ್ರ ಆಗಿರೋದು ಅಂತ ಅವ್ರ ಮೇಲೆ ಹೇಳ್ತಾ ಇದ್ವಿ ನಾವು. ಆದರೆ ಸುಖ ಎಲ್ಲಿತ್ತು? ನಮ್ಮಲ್ಲೇ ಇತ್ತು. ಆದರೆ ಇನ್ನೂ ಏನು ಮಾಡ್ತಿದ್ವಿ ನಾವು? ಆ ಸಂಪತ್ತೆಲ್ಲ ಹೊಡ್ಕೊಂಡೋದ್ರು ನಿಜ, ಆದರೆ ಆ ಸಂಪತ್ತಿನಿಂದ ನಾವೇನು ಖುಷಿ ಪಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಆ ದುಃಖವನ್ನು ಪಡೆದಿದ್ದು ಯಾರು? ಹಾಗಾದರೆ ನಾವೇನೆ ಅಲ್ವಾ? ಯಾರ ಮಕ್ಕಳಾಗಿದ್ವಿ ಅಂತೇಳಿ ಮತ್ತೆ ಬಾಬಾ ಹೇಳ್ತಿದ್ರೆ, ನಿಮ್ಮಲ್ಲಿ ಈ ವಿಚಾರವು ಬರಬೇಕು. ತಂದೆಯು ನಿಮಗೆ ಇಡೀ ವಿಶ್ವದ ರಾಜ್ಯವನ್ನು ಕೊಟ್ಟರು, ಮತ್ತೆ ಹೀಗೆ ರಾವಣ ರಾಜ್ಯದಲ್ಲಿ ಕಳೆದುಕೊಂಡು ಬಿಟ್ಟಿದ್ವಿ. ಎಷ್ಟೊಂದು ದುಃಖ ಆಗ್ಬಿಟ್ಟಿದೆ, ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದೆವು. ಸೃಷ್ಟಿ ಪ್ರತಿ ದಿನ ಇಳಿಯುತ್ತಲೇ ಹೋಗಿದೆ. ಸೃಷ್ಟಿ ಏನಾಗ್ಬಿಟ್ಟಿದೆ ಅಂತೆ? ಪ್ರತಿದಿನನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತೆ. ಮನುಷ್ಯರ ಸಂಸ್ಕಾರವು ದಿನ ಕಳೆದಂತೆ ವಿಕಾರಿ ಆಗುತ್ತಾ ಹೋಗಿದೆ. ಮನುಷ್ಯರ ಸಂಸ್ಕಾರವನ್ನು ಸಹ ಏನಾಗ್ತಿದೆ ಅಂತೆ? ವಿಕಾರಿ ಗುಣಗಳನ್ನ ಪಡ್ಕೊಳ್ತಾ ಹೋಗ್ತಾ ಇದೆಯಂತೆ. ಅಂದಾಗ ಮಕ್ಕಳಿಗೆ ಸ್ಮೃತಿಯಲ್ಲಿ ಬರಬೇಕು. ತಂದೆ ಹೇಳುತ್ತಾರೆ, ಯಾವ ಮಕ್ಕಳು ಪವಿತ್ರ ಸಸಿಗಳಾಗಿದ್ದರು, ಯಾರಿಗೆ ರಾಜ್ಯವನ್ನ ಕೊಟ್ಟೆನೋ ಅವರೇ ಮತ್ತೆ ನನ್ನ ಯಥಾರ್ಥ ಪರಿಚಯವನ್ನ ಮರೆತು ಹೋದರು. ಯಾರಿಗೆ ನಾನು ಹಿಂದಿನ ಜನ್ಮದಲ್ಲಿ ಪರಿಚಯವನ್ನು ಕೊಟ್ಟಿದ್ದೋ ಅದೇ ಮಕ್ಕಳು ಇವತ್ತೇನಾಗಿದ್ದಾರೆ? ಮರೆತು ಹೋಗ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಹೇಳ್ತಾರೆ, ಈಗ ಮತ್ತೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ಬಯಸುತ್ತೀರಿ. ಮತ್ತೆ ನಾವೇನಾಗಿದ್ದೀವಿ? ತಮೋ ಪ್ರಧಾನ. ಏನು ಭಗವಂತನನ್ನ ಮರೆತು ನಾವು ಹೆಚ್ಚು ವಿಕಾರಿ ಗುಣಗಳನ್ನು ಪಡ್ಕೊಂಡಿದ್ರು, ಅದರಿಂದ ತಮೋ ಪ್ರಧಾನರಾಗಿದ್ವಲ್ಲ, ಅದರಿಂದ ಏನಾಗ್ತಿದೀವಿ? ಮತ್ತೆ ಸತೋ ಪ್ರಧಾನರಾಗೋದಕ್ಕೆ ಬಂದಿದ್ದೀವಿ. ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಎಲ್ಲವೂ ಭಸ್ಮವಾಗುತ್ತವೆ.
ಯಾವುದರಿಂದ ಪಾಪಗಳು ಭಸ್ಮ ಆಗ್ತವೆ? ತಂದೆಯನ್ನ ನೆನಪು ಮಾಡಿದಾಗ, ನನ್ನ ಯಥಾರ್ಥ ನೆನಪು ಮಾಡಿ ಅವಾಗ ಪಾಪಗಳೆಲ್ಲ ಭಸ್ಮ ಆಗ್ತವೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ನಾವು ಮರೆತು ಹೋಗಿದ್ದೆವು ಎಂದು ಪದೇ ಪದೇ ಹೇಳುತ್ತಾರೆ. ಮತ್ತೆ ಬಾಬನ ಜೊತೆಗೆ ಹೇಳ್ತೀವಿ, ನಾವು ಮರೆತು ಹೋಗ್ಬಿಟ್ಟಿದ್ದೀವಿ ಬಾಬಾ ಅಂತೇಳಿ ಮತ್ತೆ ಹೇಳ್ತಾ ಇದ್ದೇವಂತೆ. ಪಾಪಗಳು ಹೇಗೆ ಪರಿಹಾರವಾಗುತ್ತವೆ? ಒಂದಂತೂ ನೀವು ವಿಕಾರಗಳಲ್ಲಿ ಬಿದ್ದು ಪತಿತರಾದಿರಿ ಮತ್ತು ಇನ್ನೊಂದನ್ನ ತಂದೆಯನ್ನ ನಿಂದನೆ ಮಾಡಲು ತೊಡಗಿದಿರಿ. ಒಂದು ವಿಕಾರದಲ್ಲಿ ಬಿದ್ದು ಪತಿತ ಆಗಿದ್ದೀವಂತೆ, ಅಂದರೆ ಕೆಟ್ಟ ಯೋಚನೆಗಳನ್ನು ಮಾಡೋದು, ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದು ಅಲ್ವಾ. ಸೊ ಈ ಥರ ಕೆಟ್ಟ ಯೋಚನೆಗಳನ್ನು ಮಾಡಿ ವಿಕಾರಿ ಗುಣಗಳನ್ನು ಪಡ್ಕೊಂಡಿದ್ದೀವಿ. ಜೊತೆಗೆ ತಂದೆಯನ್ನ ನಿಂದನೆ ಮಾಡ್ತಾ ಇದ್ದೀವಿ. ಯಾರನ್ನ ನಿಂದನೆ ಮಾಡ್ತಾ ಇದ್ದೀವಿ? ತಂದೆಯನ್ನ ನಿಂದನೆ ಮಾಡ್ತಾ ಇದ್ದೀವಿ. ಸೊ ಇದರಿಂದನೂ ಸಹ ಏನಾಗ್ತಿದೆ, ಮಾಯೆಯ ಸಂಘದಲ್ಲಿ ನೀವು ಇಷ್ಟೊಂದು ಕೆಳಗೆ ಬಿದ್ದಿರಿ. ಆ ಮಾಯೆಯ ಸಂಘದಲ್ಲಿ ಏನು ಮಾಡ್ತಾ ಇದ್ವಿ ನಾವು? ಕೆಳಗೆ ಬಿಟ್ಬಿಟ್ಟಿದ್ದೀವಂತೆ. ಸೊ ಹಾಗಾಗಿ ನಾವು ಸತೋ ಪ್ರಧಾನರಾಗ್ತಾ ಇಲ್ಲ, ಅದಕ್ಕೆ ತಮೋ ಪ್ರಧಾನರು ಆಗ್ಬಿಟ್ಟಿದ್ದೀವಿ. ಯಾರು ನಿಮ್ಮನ್ನ ಆಕಾಶಕ್ಕೆ ಏರಿಸಿದರೋ ಅರ್ಥಾತ್ ಶ್ರೇಷ್ಠರನ್ನಾಗಿ ಮಾಡಿದರೋ ಅವರನ್ನೇ ಕಲ್ಲು ಮುಳ್ಳಿನ ತೆಗೆದುಕೊಂಡಿದ್ದೀರಿ. ಯಾರನ್ನ ನಮ್ಮ ಸತೋ ಪ್ರಧಾನರಾಗಿ ಮಾಡಿದ್ರು, ಆಕಾಶದಲ್ಲಿ ಹಾರಾಡಿಸ್ತಾ ಇದ್ರು, ಅವರನ್ನ ಇವತ್ತು ಎಲ್ಲಿ ನೋಡ್ತಾ ಇದ್ವಿ ನಾವು? ಕಲ್ಲು ಮುಳ್ಳಲ್ಲಿ ಇಳಿಸ್ಬಿಟ್ಟಿದ್ದೀವಂತೆ. ಅವರನ್ನ ಕಲ್ಲು ಮುಳ್ಳಲ್ಲಿ ಇಳಿಸ್ಕೊಂಡಿರೋದ್ರಿಂದ ಮಾಯೆಯ ಸಂಘದಲ್ಲಿ ನೀವು ಎಂತಹ ಕೆಲಸವನ್ನು ಮಾಡಿದಿರಿ ಅಂತ ಹೇಳ್ತೀರಿ ಬಾಬಾ. ಬುದ್ಧಿಯಲ್ಲಿ ಬರಬೇಕಲ್ಲವೇ? ಇಷ್ಟೊಂದು ಕಲ್ಲು ಬುದ್ಧಿಯವರಂತೂ ಆಗಬಾರ್ದು. ಇಷ್ಟೊಂದು ಕಲ್ಲು ಬುದ್ಧಿಯವರು ಯಾರಾಗಬಾರ್ದಂತೆ? ಕಲ್ಲು ಬುದ್ಧಿ ಅಂದರೆ ಕಲ್ಲು ಮುಳ್ಳುಗಳಲ್ಲಿದ್ದಾನೆ ಭಗವಂತ ಅಂತ ಹೇಳಿ ನಾವು ಅದಕ್ಕೆ ಸೇರ್ಕೋಬಾರ್ದು. ಅವಾಗ ಏನಾಗುತ್ತೆ, ಮತ್ತೆ ನಾವು ನಿಂದನೆ ಮಾಡ್ದಂಗೆ ಆಗುತ್ತೆ. ಅವಾಗ ಮತ್ತೆ ತಮೋ ಪ್ರಧಾನರಾಗ್ಬಿಡ್ತೀವಿ ಅಂತೇಳಿ ಬಾಬಾ ಹೇಳ್ತಿದ್ರಿ. ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ, ಮಕ್ಕಳೇ ನಾನು ನಿಮಗೆ ಬಹಳ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಹೇಳುತ್ತಿರುತ್ತೇನೆ. ಪ್ರತಿದಿನನೂ ಒಂದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು ಭಗವಂತನ. ಆ ಭಗವಂತ ಹೇಳೋದು ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಅವತ್ತಿನ ಒಂದು ಸಂಪೂರ್ಣ ಜ್ಞಾನವನ್ನು ನಾವು ಮೆಲುಕು ಹಾಕೋದ್ರ ಮೂಲಕ, ಭಗವಂತನ ನೆನಪು ಮಾಡೋದ್ರ ಮೂಲಕ ನಾವು ಸತೋ ಪ್ರಧಾನರಾಗಿದ್ದೇ ಆಗಿದ್ರೆ ಅವಾಗ ಬಾಬಾನು ಅದನ್ನು ಹೇಳ್ತಿದ್ರೆ, ಮಕ್ಕಳೇ ನಾನು ನಿಮಗೆ ಬಹಳ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತೇಳಿ ಬಾಬಾ ಹೇಳ್ತಿದ್ರೆ. ಈಗ ಮುಂಬೈನಲ್ಲಿ ಸಂಘಟನೆ ಆಯಿತು, ಅದರಲ್ಲಿ ನೀವು ತಿಳಿಸಬಹುದು. ತಂದೆಯು ತಿಳಿಸುತ್ತಾರೆ, ಭಾರತವಾಸಿಗಳೇ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟೆನು. ನಾನೇನು ಕೊಟ್ಟಿದ್ದೀನಿ ನಿಮಗೆ? ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೀನಿ. ನೀವು ದೇವತೆಗಳು ಸ್ವರ್ಗದಲ್ಲಿ ಇದ್ದೀರಿ, ಮತ್ತೆ ನೀವು ರಾವಣನ ರಾಜ್ಯದಲ್ಲಿ ಹೇಗೆ ಬಂದ್ರಿ? ನೀವು ದೇವತೆಗಳು ಸ್ವರ್ಗದಲ್ಲಿದ್ರಿ, ಮತ್ತೆ ರಾವಣ ರಾಜ್ಯದಲ್ಲಿ ಬಂದ್ಬಿಟ್ಟಿದ್ರಲ್ಲ, ಹಾಗಾದ್ರೆ ಹೇಗೆ ಬಂದ್ರಿ ನೀವು ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಹೀಗೆ ಬಂದಿರಿ, ಇದು ನಾಟಕದಲ್ಲಿ ಪಾತ್ರವಿದೆ. ಬರಕ್ಕೆ ಕಾರಣ ಏನಾಗಾದ್ರೆ ನಾಟಕದಲ್ಲಿ ಪಾತ್ರ ಇದೆ. ನಾವು ಹಂಗೆ ಅನ್ನಂಗಿಲ್ಲ. ಇನ್ನೊಬ್ಬರವರು ಯಾವುದೋ ಒಂದು ಏನೋ ಗುಣಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ನಾವು ದೂಷಣೆ ಮಾಡಂಗಿಲ್ಲ. ಪಾತ್ರದಲ್ಲಿ ಅವ್ರದ್ದು ಹಂಗೆ ಐತೆ ಅಂತ ಹೇಳ್ಕೊಂಡ್ಬಿಡೋರು, ಆವಾಗ ನಮಗೆ ನೆಮ್ಮದಿ ಇರುತ್ತೆ. ಇಲ್ಲ ಅಂದರೆ ನೀನು ಯಾಕೆ ಹಿಂಗೆ ಮಾಡಿದೆ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತೇಳಿ ಅವ್ರ ಹತ್ರ ಮಾತಾಡೋಕೆ ಹೋಗ್ಬಿಟ್ರೆ ಮತ್ತೆ ಅದು ಏನಾಗುತ್ತೆ, ನಮ್ಮಲ್ಲಿ ವಿಕಾರಿ ಗುಣಗಳು ನಾವು ಮಾತಾಡಿ ನಾವು ಅದನ್ನು ಪಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಏನೇ ಗುಣಗಳನ್ನು ಹೊಂದಿದ್ರು ನಾಟಕದಲ್ಲಿ ಹಿಂಗೆ ಐತೆ, ಅವ್ರ ಗುಣನೇ ಹಿಂಗೆ ಅಂತ ತಿಳ್ಕೊಂಡ್ಬಿಟ್ರೆ ನಾವೇನು ಮಾಡೋದು, ಆವಾಗ ನಮಗೆ ನೆಮ್ಮದಿಯ ಜೀವನ ಇರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸತೋ ಪ್ರಧಾನರಾಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಜೊತೆಗೆ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಿರಿ, ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ನಾವೇನು ಮಾಡಬೇಕು? ರಚಯಿತ, ರಚನೆ ಮತ್ತು ಆದಿ ಮಧ್ಯ ಅಂತ್ಯ. ಹಿಂದೆ ಏನಾಗಿತ್ತು, ಹೇಗೆ ಆಗ್ತಾ ಇದೆ ಮಧ್ಯದಲ್ಲಿ, ಮತ್ತೆ ಈ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಸೃಷ್ಟಿ ನಾಟಕದ ಚಕ್ರ ಸಂಪೂರ್ಣ ಜ್ಞಾನ ಗೊತ್ತಾಯಿತು ಅಂದರೆ ನಾವು ಏನಾಗ್ಬಿಡ್ತೀವಿ? ಶ್ರೇಷ್ಠ ಪದವಿಯನ್ನು ಪಡಿತೀವಿ. ಏನು ಪಡಿತೀವಿ ನಾವು? ಶ್ರೇಷ್ಠ ಪದವಿಯನ್ನು ಪಡಿತೀವಿ ಅನ್ನೋದನ್ನ ಬಾಬಾ ಹೇಳ್ತಿದ್ದಾರೆ. ನನ್ನನ್ನೇ ನೆನಪು ಮಾಡಿ, ಅದರಿಂದ ನೀವು ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಯಾರನ್ನ ನೆನಪು ಮಾಡಬೇಕು? ಪರಮಾತ್ಮನನ್ನ. ನಾನೊಂದು ಜ್ಯೋತಿ ಸ್ವರೂಪ ಬಿಂದು ಆಗಿದ್ದೀನಿ, ನೀನು ಬಿಂದು ಹಾಕಿದ್ದೀಯಾ, ನೀನು ಜ್ಯೋತಿ ಸ್ವರೂಪ ಆಗಿದ್ದೀಯಾ ಅನ್ನೋದನ್ನ ನೆನಪು ಮಾಡಿ ಪ್ರತಿದಿನನೂ ಒಂದೊಂದು ಫೀಲ್ ಮಾಡಿ. ಪ್ರತಿದಿನ ಬಿಂದು ಬಿಂದು ಅಂತಾನೆ ಮಾಡಂಗಿಲ್ಲ. ನನ್ನ ಮಗು ಆಗಿದ್ದೀನಿ, ನಿನ್ನ ಜೊತೆಗಾರ ಆಗಿದ್ದೀನಿ, ಬಾಬಾ ಹೇಳ್ತಿದ್ದಾರೆ ಸಾಕಷ್ಟು. ಸೊ ಆ ರೀತಿ ಒಂದೊಂದು ಫೀಲ್ ಮಾಡ್ತಾ ಮಾಡ್ತಾ ನೆನಪು ಮಾಡಿ ಅವಾಗ ನಾವು ಸತೋ ಪ್ರಧಾನರಾಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಜೊತೆಗೆ ಯಾವುದೇ ವಿಕಾರಿ ಗುಣಗಳು ನಮ್ಮ ಜೊತೆಗೆ ಬರೋದಿಲ್ಲ, ಮಾಯೆಗಳು. ಸೊ ಹಾಗಾಗಿ ಜೊತೆಗೆ ನಾವು ನಮ್ಮನ್ನು ನೆಮ್ಮದಿಯಲ್ಲಿ ಇಟ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಜೊತೆ ಬಾಬಾ ಹೇಳ್ತಿದ್ರೆ, ಭಲೆ ಎಲ್ಲರೂ ಇಲ್ಲಿ ಕುಳಿತಿದ್ದೀರಿ, ಆದರೆ ಕೆಲವರ ಬುದ್ಧಿ ಒಂದೆಡೆ ಇದೆ. ಎಲ್ಲರೂ ಇಲ್ಲಿದ್ದೀವಿ, ಆದ್ರೆ ಬುದ್ಧಿ ಮಾತ್ರ ಏನಾಗ್ತಿದೆ ಒಂದೊಂದ್ಸಾರಿ ಎಲ್ಲೋ ಒಂದೊಂದು ಕಡೆಗೆ ಅಲದಾಡ್ತಾ ಇರುತ್ತೆ. ನೋಡಿ ಬಾಬಾ ಹೆಂಗ್ ರಿಯಲಕ್ಕೆ ಚೆಕ್ ಮಾಡ್ತಾರೆ ಅಲ್ವಾ. ಸೊ ಆದ್ರೂ ಇಲ್ಲಿಂದ ಹೋಗಿ ಏನು ಮಾಡೋಣ, ಹೇಗಿರೋಣ, ಹಿಂಗೆ ಒಂದು ಏನೋ ಒಂದು ಬರ್ತಾ ಇರುತ್ತೆ ಸ್ವಲ್ಪ.
ಆದರೆ ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಆದ್ರೂ ಬಾಬಾ ಇಲ್ಲಿ ಗೊತ್ತಾಗಿ ಹೇಳ್ತಾ ಇದ್ದಾರೆ, ಆದರೂ ಬುದ್ಧಿಯನ್ನು ಏನು ಮಾಡ್ತಿದ್ದಂತೆ, ಕೆಲವರ ಬುದ್ಧಿ ಕೆಲವೊಂದು ಕಡೆ ಇದೆ. ಬುದ್ಧಿಯಲ್ಲಿಯೂ ಬರಬೇಕು, ನಾವು ಎಲ್ಲಿದ್ದೇವೆ ಈಗ, ನಾವು ಪರ ರಾವಣ ರಾಜ್ಯದಲ್ಲಿ ಬಂದು ಬಿಟ್ಟಿದ್ದೀವಿ. ಯಾಕೆ ಬರ್ತಾ ಇದೆ ಅಂದರೆ ರಾವಣ ರಾಜ್ಯದಲ್ಲಿದ್ದೀವಿ. ಯಾಕೆ ಬರ್ತಾ ಇದೆ ಅದು? ರಾವಣ ರಾಜ್ಯದಲ್ಲಿದ್ದೀವಿ, ಅದಕ್ಕೆ ಬಂದ್ಬಿಡ್ತಾ ಇದೆ. ಅಂದಾಗ ಎಷ್ಟು ಸುಖಿಯಾಗಿದ್ದೇವೆ ನಾವು, ಶಿವಾಲಯದಲ್ಲಿ ಬಹಳ ಸುಖಿ ಆಗಿದ್ದೆವು. ಈಗ ತಂದೆಯು ವೇಷಾಲಯದಿಂದ ಬಿಡಿಸಲು ಬಂದಿದ್ದಾರೆ. ನೋಡಿ, ಮುಂಚೆ ಶಿವಾಲಯದಲ್ಲಿದ್ದೀವಿ, ಅವಾಗ ಸುಖವಾಗಿದ್ವಿ. ಈಗ ವೇಶ್ಯಾಲಯದಲ್ಲಿ ಬಂದ್ಬಿಟ್ಟಿದ್ವಿ, ಹಾಗಾಗಿ ಏನಾಗ್ಬಿಟ್ಟಿದ್ವಿ, ದುಃಖಿಗಳಾಗಿದ್ದೀವಿ. ಅದರಿಂದ ಬಿಡಿಸೋದಕ್ಕೆ ಭಗವಂತ ಬಂದಿದ್ದಾರೆ. ಅದರಿಂದ ಬಿಡಿಸೋದಕ್ಕೆ ಏನು ಬಂದಿದ್ದಾರೆ? ಭಗವಂತ ಬಂದಿದ್ದಾರೆ. ಆದರೂ ಸಹ ಇದರಿಂದ ಹೊರಬರುವುದೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಶಿವಾಲಯದಲ್ಲಿ ಹೋಗುತ್ತೀರಿ, ಅಲ್ಲಿ ಈ ವಿಷಯ ಇರುವುದಿಲ್ಲ. ಇಲ್ಲಿಯ ತರಹ ಕೊಳಕು ಆಹಾರ ಪಾನೀಯಗಳು ಸಿಗುವುದಿಲ್ಲ. ಇವರಂತೂ ವಿಶ್ವದ ಮಾಲೀಕರಾಗಿದ್ದಾರಲ್ಲವೇ. ಅಂದ ಮೇಲೆ ಮತ್ತೆ ಎಲ್ಲಿ ಹೋದರು? ಈಗ ಪುನಃ ತಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತಾರೆ. ಎಷ್ಟು ಸಹಜವಾಗಿದೆ. ಇದನ್ನಂತೂ ತಂದೆಯು ತಿಳಿಸುತ್ತಾರೆ, ಎಲ್ಲರೂ ಸೇವಾದಾರಿಗಳು ಆಗಿರುವುದಿಲ್ಲ. ನೋಡಿ, ಪ್ರತಿಯೊಬ್ಬರು ಸಹ ಸೇವಾದಾರಿಗಳು. ಏನು ಸರ್ವಿಸ್ ಮಾಡಬೇಕಲ್ಲ, ಅದು ಮಾಡಬೇಕಾಗಿರುತ್ತೆ. ಅದು ಎಲ್ಲರೂ ಹಂಗೆ ಮಾಡೋಕ್ಕಾಗಿರಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಂಬರ್ ವಾರ್ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ. ಈಗ ಏನಾಗಬೇಕಾಗಿದೆ? ಈಗ ನಂಬರ್ ವಾರ್. ಈಗ ಎಲ್ಲರೂ ಇಷ್ಟು ಜನ ಇದ್ದೀವಿ, ಆದರೆ ಎಲ್ಲರೂ ಒಂದೇ ಥರ ಪುರುಷಾರ್ಥ ಮಾಡ್ತಾ ಇದ್ದೀವ? ಜೊತೆ ಅಲ್ಲಿ ಹೇಳ್ತಾ ಇದ್ದಾರೆ ಬಾಬಾ, ನಂಬರ್ ವಾರ್ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ. ಹೇಗೆ 5,000 ವರ್ಷಗಳ ಮೊದಲು ಮಾಡಿದರೂ ಸತೋ ಪ್ರಧಾನರಾಗಬೇಕಾಗಿದೆ. ಇದು ತಮೋ ಪ್ರಧಾನ ಹಳೆಯ ಪ್ರಪಂಚವಾಗಿದೆ. ಈ ಕಲಿಯುಗ ಹೇಗಾಗಿದೆ ಅಂತೆ? ಹಳೆ ಪ್ರಪಂಚ, ತಮೋ ಪ್ರಧಾನ, ಎಲ್ಲ ಕೆಟ್ಟ ಗುಣಗಳೇ ತುಂಬಿರುವಂಥ ಒಂದು ಪ್ರಪಂಚ. ಅದಕ್ಕೆ ಕಲಿಯುಗ ಅಂತ ಕರೀತಾರೆ. ಕಬ್ಬಿಣದ ಯುಗ, ಕಲಿಯುಗ ಅಂತ ಕರಿತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಇದು ತಮೋ ಪ್ರಧಾನವಾದಂಥ ಹಳೆಯ ಪ್ರಪಂಚವಾಗಿದೆ. ಯಾವಾಗ ನಿಖರವಾಗಿ ಹಳೆಯದಾಗುವುದೋ ಆಗಲೇ ತಂದೆಯು ಬರುತ್ತಾರಲ್ವೇ. ಯಾವಾಗ ಹಳೆದಾಯ್ತಲ್ವ, ಇವಾಗ ಅದಕ್ಕೆ ಬಂದಿರೋದು, ಅದಕ್ಕೆ ಸಂಗಮ ಯುಗ ಅಂತ ಕರೀತಾರೆ. ಭಗವಂತ ಬಂದಿರೋದನ್ನ ಎಂತ ಕರಿತಿದ್ದಾರೆ ಇಲ್ಲಿ? ಸಂಗಮ ಯುಗ ಅಂತ ಕರಿತಾ ಇದ್ದಾರೆ. ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಇದನ್ನ ತಿಳಿಸ್ತಾ ಇರೋದು ಯಾರು? ಪರಮಾತ್ಮನೇ, ಸಾಕ್ಷಾತ್ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ನನ್ನನ್ನು ಬಿಟ್ಟು ಬೇರೆ ಯಾರೂ ಸಹ ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಾಬಾ ಇಲ್ಲಿ ಹೇಳ್ತಿದ್ರಿ. ಭಗವಂತನು ಈ ರಥದ ಮೂಲಕ ನಮಗೆ ಓದಿಸುತ್ತಿದ್ದಾರೆ. ಹಾಗಾದ್ರೆ ನಮಗೆ ಯಾವ ರಥ ಅಂದ್ರೆ ಯಾರಲ್ಲಿ? ಬ್ರಹ್ಮ ಬಾಬಾ. ಆ ಬ್ರಹ್ಮ ಬಾಬರ ಮೂಲಕ ನಮಗೆ ಓದಿಸ್ತಾ ಇದ್ದಾರೆ. ಇದು ನೆನಪಿದ್ದರೂ ಸಹ ಬುದ್ಧಿಯಲ್ಲಿ ಜ್ಞಾನವಿದ್ದಂತೆ ನಂತರ ಅನ್ಯರಿಗೆ ತಿಳಿಸಿ ತಮ್ಮ ಸಮಾನರನ್ನಾಗಿಯೂ ಮಾಡಿಕೊಳ್ಳಿ. ಬೇರೆಯವ್ರಿಗೂ ಸಹ ಈ ಜ್ಞಾನವನ್ನು ತಿಳಿಸ್ರಿ. ಎಲ್ಲಿ ನೆಮ್ಮದಿ ಸಿಗುತ್ತೆ, ಹೇಗೆ ಹುಡುಕಾಡೋದು ಬೇಡ, ಇದನ್ನ ನೀವೇ ನಿಮ್ಮ ಖುಷಿಯನ್ನು ಪಡ್ಕೊಳ್ರಿ ಅನ್ನೋದನ್ನ ಬೇರೆಯವ್ರಿಗೂ ತಿಳಿಸ್ಬಿಟ್ಟು ಅವರನ್ನ ನಿಮ್ಮ ಸಮಾನ ಮಾಡ್ಕೊಳ್ರಿ ಅಂತೇಳಿ ಬಾಬಾ ಹೇಳ್ತಿದ್ರಿ. ಮೊದಲು ನಿಮ್ಮದು ವಿಕಾರಿ ನಡವಳಿಕೆ ಇತ್ತು, ಇದು ಬಹಳ ಪರಿಶ್ರಮದಿಂದಲೇ ಸುಧಾರಣೆ ಆಗುತ್ತದೆ. ಮತ್ತು ನಮ್ಮಲ್ಲಿ ಮುಂಚೆ ವಿಕಾರಿ ನಡವಳಿಕೆ ಇತ್ತು, ಈಗ ಏನಾಗ್ತಿದೆ? ಅದು ಪ್ರತಿದಿನನೂ ಸುಧಾರಣೆ ಆಗ್ತಾ ಇದೆ. ಮೋಸ್ಟ್ಲಿ ಅಕ್ಕ ಒಂದು ಸ್ಟೋರಿ ಹೇಳಿದ್ರು ಅನ್ಸುತ್ತೆ, ಶಾಂತಿ ನೆಮ್ಮದಿ ಅನ್ನೋದು ಎಲ್ಲಿ ಇರುತ್ತೆ ಅಂತ. ಒಬ್ಬ ಮಹಾರಾಣಿ ಕತೆ ಹೇಳಿದ್ರ? ಇಲ್ಲಲ್ಲ? ಎಸ್, ಒಬ್ಬ ಮಹಾರಾಣಿ ತನ್ನ ಒಂದು ಕೊರಳಿಗೆ ಹಾರ ಹಾಕೊಂಡಿದ್ರು. ಹಾರ ಹಾಕೊಂಡು ಅದಕ್ಕೇನಂತಾರೆ, ಕಾಸಿನ ಸರ ಎಲ್ಲ ಕರೀತಾರಲ್ಲ, ಆ ಮಹಾರಾಣಿ ವಜ್ರದ ವೈಡೂರ್ಯದಿಂದ ಮಾಡಿದಂಥ ಒಂದು ಹಾರವನ್ನು ಹಾಕೊಂಡಿದ್ರು. ಎಲ್ಲ ಹುಡುಕ್ತಾ ಇದ್ದಾರೆ. ಪ್ರತಿದಿನ ಸ್ನಾನಕ್ಕೆ ಅದಕ್ಕೆಲ್ಲ ಹೋಗ್ಬೇಕಾರೆ ತೆಗೆದಿಡ್ತಾರಲ್ಲ, ಆ ಥರ ಏನು ಮಾಡಿದ್ದಾರೆ, ಅವರು ಪ್ರತಿದಿನ ತೆಗೆದಿಟ್ಟು ಮತ್ತೆ ಹಾಕೋಣದು ಒಂದು ರೂಢಿ ಇತ್ತು. ಸೊ ಅವಾಗ ಅವರು ಹಂಗೆ ತೆಗೆದಿಟ್ಟಿದ್ದೀನೇನೋ ಅಂತೇಳಿ ರಾಣಿ ಏನು ಮಾಡ್ತಾಯಿದ್ರು, ಆ ಹಾರವನ್ನು ಹುಡುಕ್ತಾ ಇದ್ರು. ಎಲ್ಲ ಹುಡುಕಿದ್ರು, ಅರಮನೆ ಎಲ್ಲ ಹುಡುಕಿದ್ರು, ಸಖಿಯರನ್ನೆಲ್ಲ ಕೇಳಿದ್ರು, ಎಲ್ಲೂ ಸಿಗಲಿಲ್ಲ. ಜೊತೆಗೆ ಊರಿನಾಗೆ ಯಾರೋ ತಗೊಂಡೋಗಿದಾರ ಏನೋ ಅಂತ ಕೇಳಿದ್ರು, ಯಾರು ತಗೊಂಡೋಗಿದ್ದು ಸೂಚನೆ ಗೊತ್ತಾಗಲಿಲ್ಲ. ಜೊತೆಗೆ ಡಂಗೂರ ಸಾರಿಸಿದ್ರು, ಯಾರು ನನ್ನ ಹಾರವನ್ನು ಹುಡುಕೊಡ್ತಾರೋ ಅವ್ರಿಗೆ ನಾನು ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂಥೇಳಿ ಅವರು ಡಂಗೂರವನ್ನು ಸಾರಿಸಿದ್ರು. ಎಲ್ಲರೂ ಹುಡುಕ್ತಾ ಇದ್ದಾರೆ. ಇಡೀ ಸಾಮ್ರಾಜ್ಯದಲ್ಲಿರುವಂಥ ಎಲ್ಲ ಜನಗಳು ಹುಡುಕ್ತಾ ಇದ್ದಾರೆ, ಯಾರಿಗೂ ಸಿಕ್ಕಿಲ್ಲ. ಕೊನೆಗೆ ರಾಣಿ ಏನು ಮಾಡಿದ್ಲು, ತನ್ನ ರೂಮಲ್ಲಿ ಹೋಗ್ಬಿಟ್ಟು ಕನ್ನಡಿ ನೋಡ್ಕೊತಾಳೆ, ಹಾರ ತನ್ನ ಕೊರಳಲ್ಲೇ ಇತ್ತು.
ಹಾಗಾಗಿ ನೋಡಿ, ಆಹಾರ ತನ್ನ ಕೊರಳಲ್ಲಿದ್ರೂ ತನಗೆ ಅರಿವಿಲ್ದೇ ಹುಡುಕಾಡೋದ್ರಲ್ಲೇ ರಾಣಿ ಬೇರೆಯವ್ರಿಗೆಲ್ಲ ಗದ್ದಲ ಮಾಡಿ, ಬೇರೆಯವ್ರಿಗೆ ತೊಂದರೆ ಕೊಟ್ಟು, ಸಖಿಯರಿಗೆಲ್ಲ ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರು. ಹಾಗಾಗಿ ಶಾಂತಿ ಅನ್ನೋದು ಎಲ್ಲಿದೆ ಅಂದರೆ ನಮ್ಮಲ್ಲೇ ಇದೆ. ಅದನ್ನು ಹುಡುಕಾಡ್ತಾ ಹೋದ್ರೆ ಸಿಗಲ್ಲ, ಅದನ್ನು ನಾವು ಗಳಿಸ್ಕೋಬೇಕು. ನಮ್ಮಲ್ಲಿರೋದನ್ನ ನಾವು ಪಡ್ಕೋಬೇಕು. ಅದಕ್ಕೆ ಬೇರೆಯವರಾಗಲಿ, ನಮ್ಮ ಮನೆಯವರಾಗಲಿ, ಪಕ್ಕದ ಮನೆಯವರಾಗಲಿ ಕಾರಣ ಆಗಿರಲ್ಲ. ಭಾಳ ಜನ ದೂಷಣೆ ಮಾಡೋದು ಭಾಳ, ಇವರಿಂದನೇ ಹಿಂಗಾಯ್ತು, ಅವ್ರು ಬಂದಿದ್ದಕ್ಕೆ ನಮ್ಮ ಮನೆಗೆ ಗಲಾಟೆ ಅಂತ ಭಾಳ ಮಾತಾಡ್ತಿರ್ತೀವಿ. ಆದರೆ ನಮ್ಮ ನೆಮ್ಮದಿಗೆ ಕಾರಣ ಯಾರು? ನಾವೇ ಆಗಿರ್ತೀವಿ. ಹಾಗಾಗಿ ಹುಡ್ಕೋದನ್ನು ಕಡಿಮೆ ಮಾಡಬೇಕು ಅನ್ನೋದನ್ನು ಬಾಬಾ ಸಾಕಷ್ಟು ಸಾರಿ ಅಂತವ್ನು ಹೇಳ್ತಾ ಇರ್ತಾರೆ. ಜೊತೆಗೆ ಬಾಬಾ ಹೇಳ್ತಿದ್ರೆ, ಇದನ್ನು ಜ್ಞಾನವನ್ನು ಬೇರೆಯವ್ರಿಗೂ ಸಹ ತಿಳಿಸ್ತಾ ಹೋಗ್ರಿ, ತಮ್ಮ ಸಮಾನರಾಗಿ ಮಾಡ್ಕೊಳ್ತಾ ಇರಿ. ಮೊದಲು ನಿಮ್ಮದು ವಿಕಾರಿ ನಡವಳಿಕೆ ಇತ್ತು, ಈಗ ಅದೆಲ್ಲವನ್ನ ಪರಿಶ್ರಮದಿಂದ ನೀವು ಪಡ್ಕೊಳ್ತಾ ಇದ್ದೀರಾ. ಈ ಕಣ್ಣುಗಳು ವಿಕಾರ ದೃಷ್ಟಿಯೂ ಹೋಗುವುದಿಲ್ಲ, ಕಣ್ಣುಗಳಿಂದಂತೂ ವಿಕಾರಿ ದೃಷ್ಟಿಗಳು ಹೋಗೋದಿಲ್ಲ ಅಂತಲೂ ಬಾಬಾ ಹೇಳ್ತಿದ್ದಾರೆ. ಮತ್ತೆ ಜೊತೆಯಲ್ಲಿ ಪಂಚವಿಕಾರಗಳು ಸಹ ಇವೆ. ಆ ಕ್ರೋಧದ ವಿಕಾರವೂ ಸಹ ಎಷ್ಟೊಂದು ಇದೆ. ಕೆಲವೊಂದು ಕ್ರೋಧ ಬಂದ್ಬಿಡುತ್ತೆ, ಸಿಟ್ಟು ಅನ್ನೋದು ಎಷ್ಟು ಸಾರಿ ಬಿಡೋಕ್ಕಾಗಲ್ಲ. ಎಷ್ಟು ಸಾರಿ ಹೇಳ್ತೀವಿ ಅಂದರೆ ಇನ್ನೇನೆಲ್ಲ ಬಿಟ್ಬಿಟ್ಟೆ ಅಂತ ಹೇಳ್ತಿರ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಬಂದ್ಬಿಡುತ್ತೆ. ಸಿಟ್ಟು ಬಂದೆ ಅಂತ ಹೇಳ್ತಿರ್ತಾರೆ. ಹೌದಾ, ಬಿಟ್ಟು ಬಂದೆ ಅಂತ ಅವ್ರು ಹೇಳೋ ಸ್ಟೈಲ್ನಾಗ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಆ ಕ್ರೋಧವನ್ನು ಸಹ ನಾವು ವಿಕಾರಿಗಳಾಗಿ ಇನ್ನೂ ಪಡ್ಕೊಂಡಿದ್ದೀವಿ. ಕುಳಿತಿದ್ದಂತೆಯೇ ಭೂತ ಅಂದರೆ ಕ್ರೋಧ ಬಂದು ಬಿಡುತ್ತದೆ, ಇದು ಸಹ ವಿಕಾರವಾಗಿದೆ. ಕ್ರೋಧ ಅನ್ನೋದು ಏನಾಗಿದೆ? ವಿಕಾರ ಆಗಿದೆ. ನಿರ್ವಿಕಾರಿಗಳಂತೂ ಆಗಿಲ್ಲವೆಂದರೆ ಅದರ ಪರಿಣಾಮವೇನಾಗಬಹುದು? ನಿರ್ವಿಕಾರಿಗಳಂತೂ ಆಗಿಲ್ಲ ಅಂದರೆ ಅದರ ಪರಿಣಾಮ ಏನಾಗ್ಬೋದು? 100ಕ್ಕೆ 100ರಷ್ಟು ಪಾಪವಾಗಿ ಬಿಡುವುದು. ಸೊ 100ಕ್ಕೆ 100ರಷ್ಟು ಏನಾಗ್ಬಿಡುತ್ತಂತೆ? ಪಾಪ ಆಗ್ಬಿಡುತ್ತಂತೆ. ಪದೇ ಪದೇ ಕ್ರೋಧ ಮಾಡುತ್ತಿರುತ್ತಾರೆ. ತಂದೆಯು ತಿಳಿಸಿಕೊಡುತ್ತಾರೆ, ನೀವೀಗ ರಾವಣನ ರಾಜ್ಯದಲ್ಲಿ ಇಲ್ಲ. ನಾವೆಲ್ಲಿದ್ದೀವಂತ ಈಗ? ರಾವಣನ ರಾಜ್ಯದಲ್ಲಿ ಇಲ್ಲ, ಆದರೆ ಈಶ್ವರನ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಾವೆಲ್ಲಿ ಕೂತ್ಬಿಟ್ಟಿದ್ದೀವಿ ಈಗ? ಈಶ್ವರನ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಬಾಬಾ ಹೇಳ್ತಿದ್ದಾರೆ, ವಿಕಾರದಿಂದ ಮುಕ್ತರಾಗುವ ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ಈಶ್ವರನ ಸಮ್ಮುಖದಲ್ಲಿ ಕೂತಿರೋದ್ರಿಂದ ನಾವೇನು ಮಾಡಬೇಕು? ಪ್ರತಿಜ್ಞೆ ಮಾಡಬೇಕು. ಏನಂತ? ವಿಕಾರದಿಂದ ಮುಕ್ತರಾಗುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು. ಇನ್ಮೇಲೆ ಎಂದು ನಾನು ವಿಕಾರಿ ಗುಣಗಳನ್ನು ಮಾಡ್ಕೊಳ್ಳಲ್ಲ ಅಥವಾ ವ್ಯಕ್ತಪಡಿಸಲ್ಲ, ನಾನು ಶಾಂತವಾಗಿರ್ತೀನಿ ಅನ್ನೋದನ್ನು ಮಾಡಬೇಕು. ಅದಕ್ಕೆ ಪ್ರತಿದಿನವೂ ಸಮಾನವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ, ನಾನು ಅದೃಷ್ಟಶಾಲಿ ಆತ್ಮ ಆಗಿದ್ದೀನಿ ಅನ್ನೋದನ್ನು ಪ್ರತಿ ತಿಂಗಳೂ ಕೊಡ್ತಾ ಇರ್ತಾರೆ, ಗ್ರೂಪಲ್ಲೆಲ್ಲ ಆಗ್ತಾ ಇರ್ತಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು ಜೊತೆಗೆ ಪ್ರತಿದಿನವೂ ಒಂದು 2-3 ಸಾರಿ ನಾವು ಅದೃಷ್ಟಶಾಲಿ ಆತ್ಮ ಆಗಿದ್ದೀನಿ ಅಂತ ಖಂಡಿತ ಅದೃಷ್ಟ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಥರ ಸಮಾನಗಳನ್ನು ನಾವು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು. ಜೊತೆಗೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ಈಗ ನನ್ನನ್ನು ನೆನಪು ಮಾಡಿ ಕ್ರೋಧ ಮಾಡಬೇಡಿ. ಈ ಪಂಚವಿಕಾರಗಳೇ ನಿಮ್ಮನ್ನು ಅರ್ಧಕಲ್ಪದಿಂದ ಬೀಳಿಸುತ್ತಾ ಬಂದಿದೆ. ಆ ಪಂಚವಿಕಾರಗಳು ನಮ್ಮನ್ನು ಏನು ಮಾಡ್ತಾ ಇದ್ದಾವಂತೆ? ಅರ್ಧಕಲ್ಪದಿಂದ 2000-5000 ವರ್ಷಗಳಿಂದನೂ ನಮ್ಮನ್ನು ಕೆಳಗೆ ಬೀಳಿಸ್ತಾ ಬರ್ತಾ ಇದೆ ಅಂತೆ. ಈಗ ಎಲ್ಲರಿಗಿಂತ ಹೆಚ್ಚಿನದಾಗಿ ಕೆಳಗೆ ಇಳಿದಿರುವವರು ನೀವೇ ಆಗಿದ್ದೀರಿ. ಈ ಪಂಚಭೂತಗಳು ನಿಮ್ಮನ್ನ ಬೀಳಿಸಿದವೆ. ಆ ಪಂಚಭೂತಗಳು ನಮ್ಮನ್ನ ಏನ್ ಮಾಡಿದವಂತೆ? ಕೆಳಗೆ ಬೀಳಿಸ್ಬಿಟ್ಟಿದಾವಂತೆ. ಅದರಿಂದ ಸ್ವಲ್ಪ ನೀವು ಎಚ್ಚೆತ್ಕೊಂಡು ಮೇಲ್ ಬನ್ನಿ ಅಂತ ಬಾಬಾ ಹೇಳ್ತಿದ್ರೆ. ಈ ವೇಶ್ಯಾಲಯದಿಂದ ಮನಸ್ಸನ್ನ ದೂರ ಮಾಡಿ ತಂದೆಯನ್ನ ನೆನಪು ಮಾಡಿ. ನಾವು ಯಾರನ್ನ ನೆನಪು ಮಾಡಬೇಕು? ತಂದೆಯನ್ನ ನೆನಪು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಆಗ ಅಂತಿಮತಿ ಸೋಗತಿ ಆಗುತ್ತದೆ. ಆಗೇನಾಗ್ಬಿಟ್ಟಿತ್ತಂತೆ? ಅಂತಿಮ ಗತಿ ಸೋಗತಿ ಆಗ್ಬಿಡುತ್ತೆ. ನೀವು ಮನೆಗೆ ತಲುಪುತ್ತೀರಿ. ಈ ಮಾರ್ಗವನ್ನ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ. ನೋಡಿ, ಮತ್ತೆ ಬಾಬಾ ಹೇಳ್ತಿದ್ರೆ, ಈ ಒಂದು ನನ್ನನ್ನು ನೆನಪು ಮಾಡಿ, ಪರಮಾತ್ಮ ಜ್ಯೋತಿ ಸ್ವರೂಪ ಆಗಿದ್ದಾನೆ ಅನ್ನೋದನ್ನ ನೆನಪು ಮಾಡಿ, ಇದನ್ನ ಬೇರೆ ಯಾರೂ ಸಹ ಹೇಳೋಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಭಗವಾನ್ ವಾಚ, ನಾನು ಸರ್ವವ್ಯಾಪಿ ಎಂದು ನಾನಂತೂ ಎಂದೂ ಹೇಳಿಲ್ಲ. ನಾನು ಎಲ್ಲ ಕಡೆ ಇದ್ದೀನಿ ಅಂತೇಳಿ ನಾನು ಎಂದೂ ಹೇಳಿಲ್ಲ. ಅದನ್ನು ನೀವು ಸಹ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ರಾಜಯೋಗವನ್ನು ಕಲಿಸಿದ್ದೇನೋ ಮತ್ತು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೇನೆ. ನಾನೇನು ಕಲಿಸ್ತಾ ಇದ್ದೀನಿ? ನಿಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ. ಆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಅದನ್ನು ಯಥಾಪ್ರತವಾಗಿ ಮಾಡಿದರೆ ಆ ರಾಜಯೋಗದ ಮೂಲಕ ನಿಮ್ಮ ಪದವಿಯನ್ನು ಏನು ಮಾಡ್ಕೋಬೋದು? ಪಡ್ಕೋಬೋದು ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೀರಿ, ಆಸ್ತಿಯನ್ನು ಪಡಿತೀರಿ. ಆ ರಾಜಯೋಗದಿಂದ ಏನ್ ಮಾಡ್ತಿದ್ವಿ ನಾವು? ಮನುಷ್ಯರಿಂದ ದೇವತೆಗಳಾಗ್ತೀವಿ ಮೊದಲು, ಆಮೇಲೆ ರಾಜ್ಯ ಭಾಗ್ಯವನ್ನ
ಪಡಿತೀವಿ. ಇದರಲ್ಲಿ ಹಠಯೋಗ ಮೊದಲಾದ ಮಾತಿಲ್ಲ. ಹಠಯೋಗ ಅನ್ನುವಂಥ ಪ್ರಶ್ನೆನೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮನ್ನು ಆತ್ಮವೆಂದು ತಿಳಿಯಿರಿ, ತಮ್ಮನ್ನು ಶರೀರ ಎಂದು ಏಕೆ ತಿಳಿಯುತ್ತೀರಿ? ನನ್ನನ್ನು ಆತ್ಮ ಅಂತ ತಿಳ್ಕೊಳ್ರಿ, ಶರೀರ ಅಂತ ತಿಳ್ಕೊಬೇಡಿ. ಶರೀರ ಎಂದು ತಿಳಿಯುವುದರಿಂದ ಮತ್ತೆ ಈ ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಶರೀರ ಅಂತ ತಿಳ್ಕೊಬೇಡಿ, ನಾನು ಎಷ್ಟು ಚೆನ್ನಾಗಿದ್ದೀನಿ, ಹೇಗಿದ್ದೀನಿ ಅನ್ನೋದನ್ನು ಮರ್ತ್ಬಿಡ್ರಿ. ನಾನು ಆತ್ಮ ಅಂತ ತಿಳ್ಕೊಳ್ರಿ. ಇನ್ನೊಬ್ಬರು ಸಹ ಏನು ನೋಡ್ರಿ, ಆತ್ಮ ಅಂತ ತಿಳ್ಕೊಳ್ರಿ. ಆವಾಗ ನೀವು ನನ್ನ ಜ್ಞಾನವನ್ನು ಪಡ್ಕೊಂಡು ಪುರುಷಾರ್ಥವನ್ನು ಮಾಡಿದಾಗ ನೀವು ನನ್ನ ಪದವಿಯನ್ನು ಪಡಿತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಇದು ಸಹ ಪೂರ್ವ ನಿಶ್ಚಿತವಾಗಿದೆ. ಇದು ಸಹ ಏನಾಗಿದೆ ಅಂತೆ? ಪೂರ್ವ ನಿಶ್ಚಿತ ಆಗಿದೆ. ನೋಡಿ, ಪ್ರತಿಯೊಂದನ್ನು ಬಾಬಾ ಹೇಳ್ತಿದ್ರೆ ಅದು ಪೂರ್ವ ನಿಶ್ಚಿತವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ನೀವು ತಿಳಿಯುತ್ತೀರಿ, ನಾವು ರಾವಣ ರಾಜ್ಯದಲ್ಲಿ ಇದ್ದೆವು, ಈಗ ರಾಮ ರಾಜ್ಯದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೇವೆ. ಹಿಂದೆ ನಾವು ರಾವಣ ರಾಜ್ಯದಲ್ಲಿದ್ವಿ, ಈಗ ಎಲ್ಲಿ ಹೋಗ್ತಾ ಇದ್ವಿ? ನಾವು ಪುರುಷಾರ್ಥ ಮಾಡಿ ರಾಮ ರಾಜ್ಯದಲ್ಲಿ ಹೋಗ್ಬೇಕಾಗಿದೆ. ಸೊ ಅದನ್ನೇ ನಾವು ಹೇಳ್ತಿದ್ರೆ ಆ ಪುರುಷೋತ್ತಮ ಸಂಗಮ ಯುಗ ವಾಸಿಗಳಾಗಿದ್ದೇವೆ. ಅದಕ್ಕೆ ನಾವು ಬಾಬಾ ಹೇಳ್ತಿದ್ದಾರೆ, ನಮ್ಮನ್ನ ಏನಂತ ಕರೆದ್ರು ಬಾಬಾ? ಪುರುಷೋತ್ತಮ ಸಂಗಮ ಯುಗದ ವಾಸಿಗಳಾಗಿದ್ದೇವೆ ನಾವು. ಇದನ್ನ ಪುರುಷೋತ್ತಮ ಸಂಗಮ ಯುಗದ ವಾಸಿಗಳು ಅಂತ ಕರೆದ್ರು. ಭಲೆ ಗೃಹಸ್ಥರಲ್ಲಿ ಇರಿ, ಆದ್ರೆ ಗೃಹಸ್ಥ ವ್ಯವಹಾರವನ್ನು ಮಾಡಿ, ನೀವೇನು ಮಾಡ್ತಿರೋದನ್ನೆಲ್ಲ ಮಾಡಿ. ಎಲ್ಲರೂ ಬಂದು ಇಲ್ಲಿ ಇರುತ್ತೀರಿ, ಬ್ರಾಹ್ಮಣರಾಗಿ ಎಲ್ಲರೂ ಬ್ರಹ್ಮರವರ ಬಳಿಯೇ ಇರಲು ಸಾಧ್ಯವಿಲ್ಲ. ಎಲ್ಲರೂ ಬ್ರಾಹ್ಮಣರಾಗಿ, ಆದರೆ ಎಲ್ಲರೂ ಸಹ ಬಂದು ಬ್ರಹ್ಮರವರ ಬಳಿನೇ ಇರೋಕ್ಕಾಗಲ್ಲ ಅಲ್ವಾ? ಸೊ ಎಲ್ಲ ಹೋಗಿ ನಾವು ಮೌಂಟ್ ಟೌನ್ನಲ್ಲೇ ಇರೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲೇ ಇರಿ, ಗೃಹಸ್ಥ ವ್ಯವಹಾರವನ್ನು ಮಾಡಿ, ಆದರೆ ನನ್ನನ್ನು ನೆನಪು ಮಾಡಿ. ತಮ್ಮ ಮನೆಯಲ್ಲಿಯೇ ಇರಬೇಕು ಮತ್ತು ಬುದ್ಧಿಯಿಂದ ತಿಳಿಯಬೇಕು. ನಾವು ಶೂದ್ರರಲ್ಲ ಬ್ರಾಹ್ಮಣರಾಗಿದ್ದೇವೆ. ನಾವು ಶೂದ್ರರಲ್ಲ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರ ಶಿಕೆಯು ಎಷ್ಟು ಚಿಕ್ಕದಾಗಿದೆ. ಆದ್ದರಿಂದ ಗೃಹಸ್ಥದಲ್ಲಿ ಇರುತ್ತಾ ಶರೀರ ನಿರ್ವಹಣೆಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾ ಕೇವಲ ತಂದೆಯನ್ನು ನೆನಪು ಮಾಡಿ. ನೋಡಿ, ಗೃಹಸ್ಥ ವ್ಯವಹಾರದಲ್ಲಿರಿ, ವ್ಯವಹಾರಗಳನ್ನು ಮಾಡಿ, ನಿಮಗೇನು ದುಡಿಬೇಕು ಅದನ್ನೆಲ್ಲ ದುಡೀರಿ, ಆದರೆ ನನ್ನ ಸರ್ವೀಸನ್ನು ಮಾಡಿ, ಜೊತೆಗೆ ನೀವು ನನ್ನನ್ನು ನೆನಪು ಮಾಡಿರಿ ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಪರರಾಜ್ಯದಲ್ಲಿ ಕುಳಿತಿದ್ದೀರಿ, ನಾವು ಎಷ್ಟು ದುಃಖಿಯಾಗಿದ್ದೆವು, ಈಗ ತಂದೆಯು ನಮ್ಮನ್ನು ಪುನಃ ಕರೆದುಕೊಂಡು ಹೋಗುತ್ತಾರೆ. ನಾವು ಹಿಂದೆ ದುಃಖ ಆಗಿದ್ದೀವಿ, ಅದನ್ನು ಮತ್ತೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸುಖವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ ಮೇಲೆ ಈ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಪ್ರಾರಂಭದಲ್ಲಿ ಎಷ್ಟು ದೊಡ್ಡ ದೊಡ್ಡ ವೃಕ್ಷಗಳು ಬಂದವು, ಪ್ರಾರಂಭದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ವೃಕ್ಷಗಳು ಬಂದವು, ಎಷ್ಟು ದೊಡ್ಡ ದೊಡ್ಡವರು ಸಹ ಬಂದರು. ಮತ್ತೆ ಅವರಲ್ಲಿ ಕೆಲವರು ಉಳಿದ್ರು, ಉಳಿದವರು ಹೊರಟೋದ್ರು. ನೋಡಿ, ಬರ್ತಾ ಇರ್ತಾರೆ ಭಾಳ ಜನ. ಮೊನ್ನೆ ಶಿಬಿರ ಮಾಡಿದಾಗ ಸುಮಾರು ಒಂದು 600-700 ಜನ ಶಿಬಿರದಲ್ಲಿ ಪಾಲ್ಗೊಂಡಿದ್ರು, ಯಾವಾಗ ಶಿವರಾತ್ರಿನಲ್ಲಿ. ಆದರೆ ಉಳ್ಕೊಂಡಿದ್ದು ಕೆಲವರು. ಅದಕ್ಕೆ ಕೆಲವರಲ್ಲಿ ಕೆಲವರು, ಕೋಟಿಯಲ್ಲಿ ಕೆಲವರು ಅಂತ ಕರೀತಾರಲ್ಲ. ಹಂಗಾಗಿ ಎಲ್ಲರೂ ಉಳಿಯಲ್ಲ. ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ಆದರೆ ಅವರೆಲ್ಲ ಉಳಿಯಲ್ಲ, ಅವರೆಲ್ಲ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಯಾರಿಗೆ ಪೂರ್ವಜನ್ಮದ ಸಂಸ್ಕಾರ ಇರುತ್ತೋ ಅವ್ರು ಮಾತ್ರ ಈ ಜ್ಞಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಸಂಸ್ಕಾರ ಇಲ್ಲದವರೆಲ್ಲ ಬರೋಕ್ಕಾಗಲ್ಲ. ನಿಮ್ಮ ಬುದ್ಧಿಯಲ್ಲಿದೆ, ನಾವು ನಮ್ಮ ರಾಜ್ಯದಲ್ಲಿ ಇದ್ದೆವು, ಮತ್ತೆ ಈಗ ಎಲ್ಲಿಗೆ ಬಂದು ಬಿಟ್ಟಿದ್ದೇವೆ, ಮತ್ತೆ ನಮ್ಮ ರಾಜ್ಯದಲ್ಲಿ ಹೋಗುತ್ತೇವೆ. ಬಾಬಾ, ಇಂಥವರು ಬಹಳ ನಿಯಮಿತವಾಗಿ ಬರುತ್ತಿದ್ದರು, ಈಗ ಬರುತ್ತಿಲ್ಲ ಎಂದು ನೀವು ತಂದೆಗೆ ಪತ್ರ ಬರೆಯುತ್ತೀರಿ. ನೋಡಿ, ಅಲ್ಲಿ ಬ್ರಹ್ಮಬಾಬರ ಹತ್ರ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಪತ್ರ ಬರೆಯೋದು. ಇಂಥವ್ರು ಬರ್ತಿದ್ರಪ್ಪ, ಅವರು ಇವಾಗ ಬರ್ತಾ ಇಲ್ಲ ಅಂತೇಳಿ ಒಂದು ಲೆಟ್ರ್ ಬರೆದ್ರೆ ಸಾಕು, ಅವ್ರಿಗೆ ಟಚ್ ಆಗಿ ಅವ್ರು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥದನ್ನು ಮಾಡ್ತಾ ಒಂದು ಪತ್ರವನ್ನು ಬರೀರಿ ಸಾಕು ಅಂತ ಬಾಬಾ ಹೇಳ್ತಿದ್ರೆ. ಅವರು ಬರುತ್ತಿಲ್ಲವೆಂದರೆ ಅರ್ಥ ವಿಕಾರದಲ್ಲಿ ಬಿದ್ದು ಅಂಥವರಿಗೆ ಮತ್ತೆ ಜ್ಞಾನದ ಧಾರಣೆ ಮಾಡಲು ಸಾಧ್ಯವಿಲ್ಲ. ಯಾರು ಬಂದು ಜ್ಞಾನ ಕೇಳಿ ಮತ್ತೆ ಬಿಡ್ತಾರಲ್ಲ, ಅವ್ರಿಗೆ ವಿಕಾರದಲ್ಲಿ ಬಿದ್ದು ಬಿಡ್ತಾರೆ, ಅವ್ರು ಯಾವುದೇ ಒಂದು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಉನ್ನತಿಯ ಬದಲು ಬೀಳುತ್ತಾ ಬಿಡಿ ಗಾಸಿಗಾಗಿ ಪದವಿಯನ್ನು ಪಡೆಯುತ್ತಾರೆ. ನೋಡಿ, ಬೀಳ್ತಾ ಕೆಳಗೆ ಬಿದ್ದೇ ಬಿಡ್ತಾರಂತೆ, ಪದವಿಯನ್ನು ಅವ್ರಿಗೆ ಆ ಪದವಿ ಸಿಗೋದಿಲ್ಲ. ರಾಜನು ಎಲ್ಲಿ ಸಾಧಾರಣ ಪದವಿ, ಎಲ್ಲಿ ಬಲೆ, ಅಲ್ಲಿ ಅಪಾರ ಸುಖವಂತೂ ಇರುತ್ತದೆ. ನೋಡಿ, ಇಲ್ಲಿ ನಮಗೆ ಯಾವುದೇ ಪದವಿ ಇಲ್ಲ, ಆದರೆ ಅಲ್ಲಿ ಪರಮಧಾಮಕ್ಕೆ ಹೋದ್ಮೇಲೆ ಪದವಿ ಸಿಗುತ್ತೆ. ಅದನ್ನೇ ಬಾಬಾ ಹೇಳ್ತಿದ್ರೆ, ಅಲ್ಲಿ ಸುಖವಂತೂ ಇದ್ದೇ ಇರುತ್ತೆ, ಜೊತೆಗೆ ಪದವಿಯನ್ನು ಸಿಗುತ್ತೆ. ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು. ಆ ಪುರುಷಾರ್ಥ ಹೆಂಗಿರಬೇಕು?
ಶ್ರೇಷ್ಠ ಪದವಿಯನ್ನು ಪಡಿಬೇಕಂತೆ. ಅಂತ ಪುರುಷಾರ್ಥವನ್ನು ಮಾಡಿ. ಪುರುಷಾರ್ಥ ಅಂದರೆ ನೆನಪು ಮಾಡೋದಷ್ಟೇ, ಭಗವಂತನ ನೆನಪು ಮಾಡೋದು. ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಭಗವಂತನ ನೆನಪು ಮಾಡ್ಕೊತ ಮಾಡ್ತಾ ಹೋದರೆ ಪುರುಷಾರ್ಥ ತಾನಾಗುತ್ತೆ. ಒಂದು ಹಾಡು ಕೇಳ್ರಿ, ಹಾಡು ಕೇಳೋದ್ರ ಮೂಲಕ ನೆನಪು ಮಾಡಿ, ಭಗವಂತ ನೆನಪು ಮಾಡೋದ್ರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಅವಾಗ ಏನೇ ಕೆಲಸ ಮಾಡಿದ್ರು ನಿಮಗೆ ಗೊತ್ತೇ ಆಗಲ್ಲ, ಅಷ್ಟೊಂದು ನಿಮಗೆ ಸಲೀಸಾಗಿ ಕೆಲಸಗಳಾಗ್ತಾ ಇರ್ತವೆ. ಇದನ್ನಂತೂ ಎಲ್ಲರೂ ತಿಳಿಯಬಹುದು. ಈಗ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ. ಭೂಪಾಲ್ನ ರಾಜ ಮಹೇಂದ್ರನು ಸಹ ಪುರುಷಾರ್ಥ ಮಾಡುತ್ತಿದ್ದಾರೆ. ನೋಡಿ, ಭೂಪಾಲಲ್ಲಿ ಒಂದು ಮಹೇಂದ್ರ ರಾಜ ಅಂತ ಇದ್ದಾರಲ್ಲ, ಅವರೂ ಸಹ ಪುರುಷಾರ್ಥ ಮಾಡ್ತಾ ಇದ್ದಾರಂತೆ. ಆ ರಾಜಾಧಿಕಾರವಂತೂ ನಯಾ ಪೈಸೆಯಾಗಿದ್ದೇ, ಆದರೆ ಸೂರ್ಯವಂಶಿ ರಾಜಧಾನಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ. ಯಾವ ಪುರುಷಾರ್ಥ ಮಾಡ್ಬೇಕು ನಾವು? ಸೂರ್ಯವಂಶಿ ಚಂದ್ರವಂಶಿ ಏನಿದೆಯಲ್ಲ, ಆ ರಾಜಧಾನಿಯಲ್ಲಿ ಪದವಿಯನ್ನು ಪಡೆಯುವಂಥ ಪುರುಷಾರ್ಥವನ್ನು ಮಾಡಬೇಕಂತೆ. ಸಾಧಾರಣ ಪುರುಷಾರ್ಥವನ್ನು ಬೇಡ, ಆ ಹೆಚ್ಚು ಪುರುಷಾರ್ಥನ ಮಾಡಿ ಅಂತ ಹೇಳ್ತಿದ್ರೆ, ಇಂತಹ ಪುರುಷಾರ್ಥವಿರಲಿ, ಅದರಿಂದ ವಿಜಯ ಮಾಲೆಯಲ್ಲಿ ಹೋಗುವಂತೆ ಆಗಬೇಕು, ವಿಜಯ ಮಾಲೆಯಲ್ಲಿ ನೀವು ಬರಬೇಕು ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಮಕ್ಕಳೇ ತಮ್ಮ ಹೃದಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು. ನಮ್ಮ ಕಣ್ಣುಗಳು ವಿಕಾರಿಯಂತೂ ಆಗುತ್ತಿಲ್ಲವೇ? ಒಂದು ವೇಳೆ ನಿರ್ವಿಕಾರಿಯಾಗಿ ಬಿಟ್ಟರೆ ಮತ್ತೆ ಏನು ಬೇಕು? ಬಲೆ ವಿಕಾರದಲ್ಲಿ ಹೋಗುವುದಿಲ್ಲ, ಆದರೆ ಕಣ್ಣುಗಳನ್ನು ಯಾವುದಾದರೂ ಒಂದು ಮೋಸ ಹೋಗುತ್ತಿರುತ್ತದೆ. ಮೊದಲನೆಯದು ಕಾಮವಾಗಿದೆ, ಕುದೃಷ್ಟಿಯು ಬಹಳ ಕೆಟ್ಟದ್ದಾಗಿದೆ. ನೋಡಿ, ಬೇರೆಯವ್ರನ್ನ ನಾವು ಕುದೃಷ್ಟಿಯಲ್ಲಿ ನೋಡೋದು ಸಹ ಒಂದು ಕೆಟ್ಟದ್ದಾಗಿದೆ ಅಂತ ಬಾಬಾ ಹೇಳ್ತಿದ್ರಿ. ಆದ್ದರಿಂದ ಹೆಸರೇ ಇದೆ ಕುದೃಷ್ಟಿ, ನಿರ್ವಿಕಾರಿ ದೃಷ್ಟಿ. ಬೇಹದ್ದಿನ ತಂದೆಯು ಮಕ್ಕಳು ಎಂತಹ ಕರ್ಮ ಮಾಡುತ್ತಾರೆ, ಎಷ್ಟು ಸರ್ವಿಸ್ ಮಾಡುತ್ತಾರೆ ಎಂದು ಮಕ್ಕಳ ಬಗ್ಗೆ ಅರಿತುಕೊಳ್ತಾ ಇರ್ತಾರೆ. ಇಂಥವರ ಕುದೃಷ್ಟಿಯು ಇಲ್ಲಿಯವರೆಗೆ ಹೋಗಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜೊತೆಗೆ ಗುಪ್ತ ಸಮಾಚಾರಗಳು ಸಹ ಬರ್ತಾ ಇರ್ತಾವಂತೆ. ಮುಂದೆ ಹೋದಂತೆ ಇನ್ನು ನಿಖರವಾಗಿ ಬರುತ್ತಾರೆ. ಇದು ಅವರಿಗೂ ಸಹ ತಿಳಿಯುತ್ತದೆ. ನಾವಂತೂ ಇಷ್ಟು ಸಮಯ ಸುಳ್ಳನ್ನು ಹೇಳುತ್ತಾ ಬೀಳುತ್ತಾ ಬಂದಿದ್ದೇವೆ ಎಂದು ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಕುಳಿತುಕೊಂಡಿರಲಿಲ್ಲ. ಯಾರಾದರೂ ಸುಳ್ಳು ಹೇಳ್ತಾ ಇರ್ತಾರಂದ್ರೆ ತನ್ನ ಬುದ್ಧಿನಲ್ಲಿ ಅವ್ರಿಗಿರಲ್ಲ ಅಂತ. ಅದನ್ನೇ ಬಾಬಾ ಹೇಳ್ತಾರೆ, ಅವ್ರಿಗೆ ಆ ಜ್ಞಾನದ ಪೂರ್ಣ ಜ್ಞಾನನೂ ಸಹ ಅದಕ್ಕೆ ಗೊತ್ತಿಲ್ಲದೇ ಅವ್ರು ಹೇಳ್ತಾ ಇರ್ತಾರಂತೆ. ಇದೇ ಕಾರಣದಿಂದ ನಮ್ಮ ಸ್ಮೃತಿ ಅಥವಾ ನಮ್ಮ ಸ್ಥಿತಿಯು ಶಕ್ತಿಶಾಲಿ ಆಗೋದಿಲ್ಲ. ಯಾವಾಗ ಸುಳ್ಳು ಹೇಳ್ತಾರೆ, ಯಾವಾಗ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಏನಾಗಲ್ಲಂತೆ, ಸ್ಥಿತಿಯೂ ಸಹ ಏನಾಗಲ್ಲ, ಶಕ್ತಿಶಾಲಿ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಆ ಸ್ಥಿತಿಯನ್ನು ಶಕ್ತಿಶಾಲಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸ್ಥಿತಿ ಹೇಗಿರ್ಬೇಕು ಅಥವಾ ನಮ್ಮ ದೃಷ್ಟಿ ಹೇಗಿರಬೇಕು? ಭಗವಂತನ ಜೊತೆಗೆ ನೆನಪನ್ನು ಮಾಡ್ತಾ ಇರಬೇಕು. ಅದನ್ನೇ ಬಾಬಾ ಹೇಳ್ತಾರೆ, ಈ ರೀತಿ ಅನೇಕರು ಮುಚ್ಚಿಡುತ್ತಾರೆ. ವೈದ್ಯರೊಂದಿಗೆ ಪಂಚವಿಕಾರಿಗಳ ರೋಗವನ್ನು ಮುಚ್ಚಿಡಬಾರದು. ನೋಡಿ, ಬಾಬಾ ಹೇಳ್ತಿದ್ದಾರೆ, ಡಾಕ್ಟರ್ ಹತ್ರ ಹೋದಾಗ ಏನಾದ್ರು ಸುಳ್ಳು ಹೇಳೋಕ್ಕಾಗತ್ತಾ? ಏನಿರುತ್ತೋ ರೋಗ ಅದನ್ನ ಹೇಳಬೇಕು. ಅವ್ರಿಗೆ ಹೇಳಿಲ್ಲ ಅಂದರೆ ಟ್ರೀಟ್ಮೆಂಟ್ ಕೊಡೋದು ಹೆಂಗೆ? ನಾವು ಹೇಳಿದ್ದು ಒಂದು ಹೇಳ್ತೀವಿ, ಅವ್ರು ಹೇಳಿದ್ದು ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಹಂಗಾಗಿ ಅವಾಗ ವಾಸಿ ಆಗಂದ್ರೆ ಹೆಂಗಾಗುತ್ತೆ? ಮೊನ್ನೆ ಒಬ್ರು ಹಂಗೆ ಆಗಿತ್ತು. ನಮ್ಮ ಸಿಸ್ಟರ್ ಇದ್ದಾರೆ, ಅವರು ಎಲ್ಲೋ ಒಂದು ಕಡೆ ಬೈಕ್ನ ಬಿದ್ದುಬಿಟ್ಟು ಇಲ್ಲಿ ಮೂಳೆಲು ಕ್ರ್ಯಾಕ್ ಬಂದ್ಬಿಟ್ಟು ಅವರು ಯಾವುದೊಂದು ಗೋಪನಹಳ್ಳಿಗೆ ಕಟ್ತಾರೆ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಅವ್ರೇನು ಮಾಡಿದರೆ, ಅಲ್ಲಿ ಹೋದಾಗ ಅವರು ಎಣ್ಣೆ ಹಚ್ಚೆಲ್ಲ ನೀವಿದ್ದಾರೆ, ಇಲ್ಲೂ ಎಲ್ಲ ಕೈಯೆಲ್ಲ ಫುಲ್ ನೀವು ಇದ್ದಾರೆ. ಕಟ್ ಹಾಕಿರೋದು ಈ ಬೆಳ್ಳಿಗೂ ಇಲ್ಲಿಗೂ ಕಟ್ ಹಾಕಿರೋದು, ಇಲ್ಲದನ್ನ ಬಿಟ್ಬಿಟ್ಟಾರೆ. ಪಾಪ ಎಷ್ಟು ದಿನ ಆದರೂ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ. 2 ತಿಂಗಳಾಗೈತೆ, ಈ ಕಟ್ಟೆ ಕಟ್ತಾ ಇದ್ದಾರೆ. ಅವೆಲ್ಲ ಹೋಗೋದು, ಇದಕ್ಕೆ ಇನ್ನೊಂದು ದೆಬ್ಬೆ ಕಟ್ಟೋದು, ದಾರ ಹಾಕಿ ಟೇಪ್ ಹಾಕಿ ಕಟ್ಸ್ಕೊಂಬರೋದು. ಮತ್ತು ಮೊನ್ನೆ ಇಲ್ಲಿ ವೆಂಕಟೇಶ್ ಡಾಕ್ಟರ್ ಹತ್ರ ಹೋದಾಗ ಸ್ಕ್ಯಾನ್ ಮಾಡ್ತಾರೆ. ಅವ್ರು ನೋಡಿದ್ರೆ ಇಲ್ಲೇನೂ ಆಗಿಲ್ಲ, ಕಟ್ಟಾಗಿರೋದು ಇಲ್ಲಿ. ನೋಡಿ ಹೆಂಗೆ, ಯಾವ ಮುಂಚೆನೇ ವಾಸಿ ಆಗೋದನ್ನ 2-3 ತಿಂಗಳು ನೋವು ತಿಂದು ಆಮೇಲೆ ಕಟ್ಟಾಕ್ಸ್ಕೊಂಡು ಇವತ್ತು ಬಿಚ್ಚಿಸ್ಕೊಂಡು ಹೋದ್ರು. ಹಂಗಾಗುತ್ತೆ. ನಾವು ಡಾಕ್ಟ್ರ್ ಹತ್ರ ಹೋದಾಗ ಹೆಂಗೆ ನಿಜ ಹೇಳ್ತೀವೋ ಹಂಗೆ ಭಗವಂತನ ಹತ್ರನೂ ನಮ್ಮಲ್ಲಿ ಏನು ವಿಕಾರಿಗಳಿದ್ದಾವೋ ಅದನ್ನು ನಿಜವಾಗಿ ಅವನ ಹತ್ರ ನೇರವಾಗಿ ಹೇಳ್ಕೊಂಡಾಗ ಭಗವಂತ ನಮಗೆ ಏನು ಫಲವನ್ನು ಕೊಡಬೇಕು ಅದನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ. ಬೇಡೋದನ್ನು ಕೈ ಬಿಡಬೇಕು. ಬೇಡೋದನ್ನು ಏನು ಮಾಡಬೇಕು? ಕೈ ಬಿಡಬೇಕು. ತಾನೇ ತನ್ನ ಮಕ್ಕಳಿಗೆ ಆಸ್ತಿ ಅಂತಂದ್ರೆ ಕೊಡೋದು ಬಿಡ್ತೀವ ಅಲ್ವಾ? ಹಂಗಾಗಿ ಪ್ರತಿಯೊಂದು ಆಸ್ತಿನೂ ಸಿಕ್ಕೇ ಸಿಗುತ್ತೆ. ಹಂಗಾಗಿ ಭಗವಂತನ ಹತ್ರ ನಿಜವನ್ನು ಹೇಳಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ನಮ್ಮ ಬುದ್ಧಿಯು ಈ ಕಡೆ ಹೋಗುತ್ತದೆ, ಶಿವ ತಂದೆಯ ಕಡೆ ಹೋಗುವುದಿಲ್ಲವೆಂದು ಸತ್ಯವನ್ನು ತಿಳಿಸಬೇಕು. ನೋಡಿ, ಬಾಬಾ ಹೇಳ್ತಿದ್ರೆ
ಬಾಬಾ ನಾನು ನೆನಪು ಮಾಡಿ ಕೂತ್ಕೊಂಡ್ರೆ ಆಚೆ ಈಚೆ ಹೋಗ್ಬಿಡುತ್ತೆ ನನ್ನ ಬುದ್ಧಿ, ನಿನ್ನ ಕಡೆ ಬರೋದಿಲ್ಲ ಬಾಬಾ ಅಂತ ನಿಜ ಹೇಳ್ರಿ. ತಾನಾಗಿ ಅವ ಬಾಬನ ಜೊತೆಗೆ ನೆನಪು ಬಂದುಬಿಡುತ್ತೆ ಅನ್ನೋದನ್ನು ಬಾಬಾ ಹೇಳ್ತಾರೆ. ಇದನ್ನು ತಿಳಿದಿದ್ರೆ ಆ ಕಾಯಿಲೆಯು ಇನ್ನೂ ವೃದ್ಧಿ ಆಗುತ್ತಿರುತ್ತದೆ. ಆ ಭಗವಂತನ ಜೊತೆಗೆ ನೆನಪು ಮಾಡೋದನ್ನು ಮತ್ತೆ ಹೇಳೋಕ್ಕಾಗೋದೇ ಇಲ್ಲಂತೆ, ಅಂತ ನೆನಪು ಮಾಡೋಕ್ಕಾಗೋದೇ ಇಲ್ಲಂತೆ. ಅದಕ್ಕೆ ಆದಷ್ಟು ಜೊತೆ ಜೋಡಿಸ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಈಗ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಆತ್ಮಗಳು ಸಹೋದರರಾಗಿದ್ದೀರಿ. ಆತ್ಮಗಳು ಏನಾಗಿದ್ದೀವಿ ಅಂತ ನಾವು ಸಹೋದರರಾಗಿದ್ದೀರಿ. ನೀವು ಪೂಜ್ಯರಾಗಿದ್ದಾಗ ಎಷ್ಟೊಂದು ಸುಖಿಯಾಗಿದ್ದೀರಿ. ನಾವು ಪೂಜ್ಯರಾಗಿದ್ದಾಗ ಬಹಳಷ್ಟು ಸುಖಿಯಾಗಿದ್ವಂತೆ. ಈಗ ನೀವು ಪೂಜಾರಿಗಳು ದುಃಖಿಗಳಾಗಿ ಬಿಟ್ಟಿದ್ದೀರಿ. ಪೂಜಾರಿಗಳು ಏನಾಗ್ಬಿಟ್ಟಿದ್ದೀರಿ, ನಾವು ದುಃಖಿಗಳಾಗ್ಬಿಟ್ಟಿದ್ದೀರಂತೆ. ನಿಮಗೆ ಏನಾಗಿ ಹೋಯಿತು? ಈ ಗೃಹಸ್ಥಾಶ್ರಮವಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಈ ಗೃಹಸ್ಥಾಶ್ರಮ ಹಿಂದಿಂದನೂ ಇದೇ ಮಾಡ್ಕೊಂಬಂದಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ಅಲ್ವಾ? ಸೊ ಅದನ್ನೇ ಬಾಬಾ ಹೇಳ್ತಿದ್ರೆ, ಎಲ್ಲರೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಏನು ರಾಮ ಸೀತೆಗೆ ಮಕ್ಕಳು ಇರಲಿಲ್ಲವೇ? ಆದರೆ ಅಲ್ಲಿ ವಿಕಾರದಿಂದ ಮಕ್ಕಳು ಜನಿಸುವುದಿಲ್ಲ. ಅದಂತೂ ಪೂರ್ಣ ನಿರ್ವಿಕಾರಿ ಪ್ರಪಂಚ. ಅಲ್ಲಿ ಏನಾಗಿದೆ ಅಂತೆಲ್ಲ ನಿರ್ವಿಕಾರಿ ಪ್ರಪಂಚ. ಭ್ರಷ್ಟಾಚಾರದಿಂದ ಜನನ ಆಗುವುದಿಲ್ಲ, ವಿಕಾರ ಇರೋದಿಲ್ಲ. ಅಲ್ಲಂತೂ ಈ ರಾವಣ ರಾಜ್ಯವೇ ಇರುವುದಿಲ್ಲ. ಅದು ರಾಮರಾಜ್ಯವಾಗಿದೆ. ಅದೆಂಥ ರಾಜ್ಯ ಆಗಿದೆ? ಅಲ್ಲಿ ರಾಮರಾಜ್ಯ ಆಗಿದೆ ಅಂತೆ. ಅಂದ ಮೇಲೆ ಅಲ್ಲಿ ರಾವಣನು ಎಲ್ಲಿಂದ ಬರುತ್ತಾನೆ? ರಾಮರಾಜ್ಯ ಆದಮೇಲೆ ರಾವಣ ಎಲ್ಲಿಂದ ಬರ್ತಾನೆ? ಪಂಚವಿಕಾರಗಳು ಎಲ್ಲಿಂದ ಬರ್ತವೆ ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ಮನುಷ್ಯರ ಬುದ್ಧಿಯು ಸಂಪೂರ್ಣ ವಶೀಭೂತವಾಗಿ ಬಿಟ್ಟಿದೆ. ಮನುಷ್ಯರ ಬುದ್ಧಿ ಏನಾಗ್ಬಿಟ್ಟಿದೆ ಅಂತೆ? ಸಂಪೂರ್ಣ ವಶೀಭೂತವಾಗಿಬಿಟ್ಟಿದೆ. ಯಾರು ಮಾಡಿದ್ದಾರೆ? ನಾನಂತೂ ನಿಮ್ಮನ್ನು ಸತೋಪ್ರಧಾನರಾಗಿ ಮಾಡಿದ್ದೇನೆ. ನಾನು ನಿಮ್ಮನ್ನು ಏನು ಮಾಡಿಬಿಟ್ಟಿದ್ದೀನಿ? ಸತೋಪ್ರಧಾನರಾಗಿ ಮಾಡಿದ್ದೀನಿ. ಆಗ ನೀವೇನು ಮಾಡಿದ್ದೀರಾ? ಪಂಚವಿಕಾರಗಳಲ್ಲಿ ಮುಳುಗ್ಬಿಟ್ಟಿದ್ದೀರಾ. ಅದರಿಂದ ನನ್ನನ್ನು ನೆನಪು ಮಾಡ್ತಾ ಇಲ್ಲ. ನಿಮ್ಮ ಜೀವನ ದೋಣಿಯನ್ನು ಪಾರು ಮಾಡುತ್ತಿದ್ದೀನಿ. ನಿಮ್ಮ ಜೀವನದ ದೋಣಿಯನ್ನು ಏನು ಮಾಡ್ತಾ ಇದ್ದೀನಿ? ಪಾರು ಮಾಡ್ತಾ ಇದ್ದೀನಿ. ಆ ನಾವಿಕ ಯಾರಾಗಿದ್ದೀನಿ? ನಾನೇ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ. ನಂತರ ನಿಮ್ಮನ್ನ ಸತೋಪ್ರಧಾನರನ್ನಾಗಿ ಯಾರು ಮಾಡಿದರು? ರಾವಣ. ಇದನ್ನು ಸಹ ನೀವು ಮರೆತು ಹೋಗಿದ್ದೀರಿ. ಆ ಸತೋಪ್ರಧಾನರಾಗಿ ಮಾಡಿರೋದೇ ನಾನು, ಆದರೆ ಆ ರಾವಣನಿಂದ ಏನಾಗ್ಬಿಟ್ಟಿದ್ದೀರಿ? ನೀವು ಮರೆತು ಬಿಟ್ಟಿದ್ದೀರಾ. ಇದಂತೂ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ. ಆದರೆ ಪರಂಪರೆ ಎಂದರೆ ಯಾವಾಗಿನಿಂದ ಲೆಕ್ಕವನ್ನಾದರೂ ತಿಳಿಸಿ ಮನುಷ್ಯರು ಏನನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನಿಮಗೆ ಎಷ್ಟು ರಾಜ್ಯಭಾಗ್ಯವನ್ನು ಕೊಟ್ಟು ಹೋದೆನು? ನಾನು ಎಷ್ಟು ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೀನಿ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ನೀವು ಭಾರತವಾಸಿಗಳು ಬಹಳ ಖುಷಿಯಲ್ಲಿ ಇದ್ದೀರಿ. ಭಾರತವಾಸಿಗಳು ಹೇಗಿದ್ವಿ ಅಂತ ನಾವು ಬಹಳ ಖುಷಿಯಲ್ಲಿದ್ವಿ. ಈಗ ಮತ್ಯಾವ ಧರ್ಮದವರು ಇರಲಿಲ್ಲ. ಆ ಖುಷಿಯಲ್ಲಿ ಮತ್ಯಾರು ಸಹ ಬೇರೆ ಇರಲಿಲ್ಲ ಅಂತೆ ಎಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ. ದೇವತೆಗಳ ಚಿತ್ರಗಳಿವೆ, ಅದಕ್ಕಿಂತ ಹಳೆಯ ವಸ್ತುಗಳು ಏನೂ ಇಲ್ಲ. ನೋಡಿ, ದೇವತೆಗಳ ಚಿತ್ರಗಳು ಇದ್ದಾವೆ, ಆದರೆ ಹಳೆಯ ವಸ್ತುಗಳು ಏನೂ ಸಹ ಇಲ್ಲ. ಹಳಬರಿಗಿಂತ ಹಳಬರು ಎಂದರೆ ಶ್ರೀ ಲಕ್ಷ್ಮೀನಾರಾಯಣರೇ ಆಗುತ್ತಾರೆ. ಹಳಬರು ಯಾರಿಲ್ಲಿ? ಲಕ್ಷ್ಮೀನಾರಾಯಣರಾಗಿದ್ದಾರಂತೆ. ಅಥವಾ ಇವರ ವಸ್ತುಗಳಾಗಿರುತ್ತವೆ. ಎಲ್ಲರಿಗಿಂತ ಹಳಬರಿಗಿಂತ ಹಳಬರು ಶ್ರೀಕೃಷ್ಣರಾಗಿದ್ದಾರೆ. ಜೊತೆಗೆ ಶ್ರೀಕೃಷ್ಣನೂ ಸಹ ಹಳಬರಾಗಿದ್ದಾರಂತೆ. ಶ್ರೀಕೃಷ್ಣನಾಗಿದ್ದಾನೆ. ಹಳಬರು ಎಂದು ಏಕೆ ಹೇಳುತ್ತಾರೆ? ಏಕೆಂದರೆ ಇದ್ದು ಹೋದವರಲ್ಲವೇ ಹಳಬರಂತ ಯಾಕೆ ಹೇಳ್ತೀವಿ ನಾವು? ಅವರು ಇಲ್ಲಿ ಇದ್ದು ಹೋಗಿರೋರು, ಅದಕ್ಕೆ ಅವ್ರನ್ನ ಹಳಬರು ಅಂತ ಕರಿತೀವಿ. ಮತ್ತೆ ಕಪ್ಪಾಗಿದ್ದೀರಿ. ಕಪ್ಪು ಕೃಷ್ಣನನ್ನು ಸಹ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಆ ಕಪ್ಪು ಕೃಷ್ಣನನ್ನು ನೋಡಿ ಸಹ ನಾವೇನಾಗ್ತಿದೆ ಅಂತೆ? ಬಹಳ ಖುಷಿ ಆಗ್ತಿದೆ ಅಂತೆ. ಕಪ್ಪಾದ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೋಗುತ್ತಾರೆ. ಆದರೆ ಕೃಷ್ಣನು ಯಾವಾಗ ಸುಂದರನಾಗಿದ್ದೇನು? ಯಾವಾಗ ಸುಂದರ ಆಗಿದ್ದಾನೆ ಕೃಷ್ಣ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಿದೆ? ಕೃಷ್ಣನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತಿದ್ದಾರೆ. ಹಾಗಾದರೆ ರಾಧೆ ಏನು ಮಾಡಿದಳು? ಕೃಷ್ಣನ ಅಷ್ಟೇ ಪ್ರೀತಿ ಮಾಡ್ತಾರಲ್ಲ, ರಾಧೆ ಏನು ಮಾಡಿದ್ರು ಹಾಗಾದರೆ ಅಂತ ಬಾಬಾ ಇಲ್ಲಿ ಕೇಳ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಇಲ್ಲಿ ಸತ್ಯ ಸಂಘದಲ್ಲಿ ಕುಳಿತಿದ್ದೀರಿ, ಹೊರಗೆ ಕೆಟ್ಟ ಸಂಘದಲ್ಲಿ ಹೋಗುವುದರಿಂದ ಮರೆತು ಹೋಗುತ್ತೀರಿ. ನೋಡಿ, ಇಲ್ಲಿ ಕುಳಿತಿರೋದು ಹೆಂಗೆ? ನಾವು ಸತ್ಯ ಸಂಘದಲ್ಲಿ ಕುಳಿತಿದ್ದೀವಿ. ಹೊರಗೆ ಹೋದ ತಕ್ಷಣ
ಕೆಟ್ಟ ಸಂಘದಲ್ಲಿ ಅಂದರೆ ಮರ್ತು ಬಿಡ್ತೀವಿ ಪರಮಾತ್ಮನನ್ನ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಮಾಯೆ ಏನಾಗ್ಬಿಟ್ಟಿದೆ ಅಂತೆ? ಬಹಳ ಶಕ್ತಿಶಾಲಿ ಆಗ್ಬಿಟ್ಟಿದೆ ಅಂತೆ. ಓಡಿ ಹೋಗೋಣ ಎನ್ನುವವರು ಇದ್ದಾರೆ. ನಮ್ಮ ಸ್ವಲ್ಪ ಅಹಂಕಾರ ಬಂದರೂ ಸಹ ತಮ್ಮ ಸತ್ಯನಾಶ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ಅಹಂಕಾರ ಬಂದರೂ ಸಹ ನಮ್ಮ ಸತ್ಯವನ್ನು ಏನು ಮಾಡ್ಕೊಂಡ್ಬಿಡ್ತಾರಂತೆ? ನಾಶ ಮಾಡ್ಕೊಂಡ್ಬಿಡ್ತಾರೆ. ಬೇಹದ್ದಿನ ತಂದೆಯಂತೂ ತಿಳಿಸುತ್ತಲೇ ಇರುತ್ತಾರೆ, ಇದರಲ್ಲಿ ತಬ್ಬಿಬ್ಬಾಗಬಾರದು. ತಂದೆ ತಿಳಿಸ್ತಾ ಇದ್ದಾರೆ, ಆದ್ರೆ ಇದರಿಂದ ನಾವೇನಾಗಬಾರ್ದು? ತಬ್ಬಿಬ್ಬಾಗಬಾರ್ದು. ನನ್ನ ಮರ್ಯಾದೆ ಹೋಯಿತು, ಅರೇ ಮರ್ಯಾದೆಯಂತೂ ರಾವಣ ರಾಜ್ಯದಲ್ಲಿ ಹೊರಟೇ ಹೋಗಿದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ. ನಾವು ದೇಹಾಭಿಮಾನದಿಂದ ಹೋಗೋದ್ರಿಂದ ಏನಾಗ್ಬಿಡ್ತೀವಿ ಅಂತ ನಾವು ನಮ್ಮದೇ ನಷ್ಟ ಆಗ್ಬಿಡುತ್ತಂತೆ. ನಷ್ಟ ಆಗೋದು ಯಾರಿಗೆ? ನಮಗೇನೆ. ಯಾಕಾಗುತ್ತೆ? ದೇಹಾಭಿಮಾನಕ್ಕೆ ಬರೋದ್ರಿಂದ. ಕ್ರೋಧ ಲೋಭವೂ ಸಹ ವಿಕಾರಿ ದೃಷ್ಟಿಯಾಗಿದೆ. ನೋಡಿ, ಕ್ರೋಧ ಮತ್ತು ಲೋಭವೂ ಸಹ ಏನಾಗಿದೆ? ವಿಕಾರಿ ದೃಷ್ಟಿ ಆಗ್ಬಿಟ್ಟಿದೆ. ಕಣ್ಣುಗಳಿಂದ ವಸ್ತುಗಳನ್ನ ನೋಡುತ್ತೀರಿ, ಅದರಿಂದಲೇ ಲೋಭವು ಬಂದು ಬಿಡುತ್ತದೆ. ಲೋಭ ಯಾವ್ದ್ರಿಂದ ಬರುತ್ತೆ? ನೋಡೋದ್ರಿಂದ ಅಲ್ವಾ? ಬೇಕು ಬೇಡ ಅನ್ನೋದನ್ನ ತಿಳಿಸೋದು ಯಾವುದು? ಕಣ್ಣುಗಳೇ. ಅದನ್ನ ಬಾಬಾ ಹೇಳ್ತಿದ್ರೆ, ಯಾವ ಯಾವ ಪ್ರಕಾರದ ಹೂಗಳಿವೆ ಎಂದು ಹೇಳಿ ಅಲ್ಲಿಂದ ಹೋಗಿ ಮತ್ತೆ ಆ ತೋಟದ ಹೂಗಳನ್ನ ನೋಡುತ್ತಾರೆ. ಶಿವಲಿಂಗಕ್ಕೆ ಅವಶ್ಯವಾಗಿ ಹೂಗಳನ್ನು ಹಾಕ್ತಾರೆ. ತಂದೆಯಂತೂ ನಿರಾಕಾರ ಚೈತನ್ಯ ಹೂವಾಗಿದ್ದಾರೆ. ತಂದೆ ಹೇಗಾಗಿದ್ದಾರೆ? ನಿರಾಕಾರ ಚೈತನ್ಯ ಹೂವಾಗಿದ್ದಾರೆ. ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ಹೂಗಳು ಆಗುತ್ತೀರಿ. ನಾವು ಪುರುಷಾರ್ಥ ಮಾಡಿ ಏನಾಗ್ಬೇಕಂತೆ? ಅಂತ ನಿರಾಕಾರಿ ಹೂಗಳಾಗಬೇಕು, ಚೈತನ್ಯ ಹೂಗಳಾಗಬೇಕು ಅಲ್ವಾ? ಅದನ್ನೇ ಬಾಬಾ ಹೇಳ್ತಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಏನೆಲ್ಲವನ್ನ ಕಳೆಯಿತೋ ಅದನ್ನು ನಾಟಕ ಎಂದು ತಿಳಿಯಿರಿ. ಏನೆಲ್ಲ ಇಷ್ಟು ದಿನ ಕಳೆದು ತಿಳ್ಕೊಂಡಿದ್ದೀರೋ ಅದೆಲ್ಲ ಏನಂತ ತಿಳ್ಕೊಬೇಕು ನಾವು? ಒಂದು ನಾಟಕ ಅಂತ ತಿಳ್ಕೊಂಬಿಡಿ. ಅದನ್ನೇ ಚಿಂತೆ ಮಾಡಿ ನಾವು ಯೋಚನೆ ಮಾಡಿದರೆ ಅದರಿಂದ ನಮಗೇನು ಲಾಭ ಇಲ್ಲ ಅಲ್ವಾ? ಸೊ ಭಗವಂತ ನಮಗೆ ಒಂದು ಕೊಟ್ಟಿದ್ದಾನೆ ನೋಡಿ. ಒಂದು ಮೊಬೈಲಲ್ಲಿರುವಂಥ ಮೆಮೊರಿ ಕಾರ್ಡನ್ನು ಫುಲ್ ಆಗ್ಬೋದಂತೆ, ಆದರೆ ನಮ್ಮ ಬ್ರೈನಲ್ಲಿರುವಂಥ ಮೆಮೊರಿ ಫುಲ್ ಆಗೋದಿಲ್ಲ. ಯಾಕೆ? ಮರವು ಅನ್ನುವಂಥ ಒಂದು ಇದನ್ನು ಕೊಟ್ಟಿದ್ದಾನೆ. ಹಿಂದೆ ಎಷ್ಟೋ ವರ್ಷದಲ್ಲಿ ಯಾರನ್ನೋ ನೋಡಿರ್ತೀವಿ, ಸಡನ್ನಾಗಿ ಬಂದ ತಕ್ಷಣನೇ ಕೇಳ್ತೀವಿ, ಅಣ್ಣ ನಿಮ್ಗೆಲ್ಲ ನೋಡಿದ್ವಲ್ಲ ಅಂತ. ಸೊ ಅದನ್ನು ನೆನಪು ಮಾಡ್ಕೊಳ್ತೀವಲ್ಲ, ಅದನ್ನೇ ನಾವು ಜ್ಞಾಪಕ ಶಕ್ತಿ ಅಂತ ಕರಿತೀವಿ. ನೆನಪು ಮಾಡ್ಕೊಂಡು ಹೇಳ್ತೀವಲ್ಲ ಅದಕ್ಕೆ. ನೋಡಿ, ಇದನ್ನೇನಾರ ಭಗವಂತ ಮರವು ಅನ್ನೋದನ್ನ ಕೊಟ್ಟಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಇಷ್ಟೊತ್ತಿಗೆ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ತಿತ್ತೇನೋ, ಸ್ಟೋರೇಜ್ ಆಗಿ ಒಂದು ಮೆಮೊರಿ ಕಾರ್ಡಲ್ಲಿ 1000 ಹಾಡು ಹಿಡಿತೈತೆ, ಅದಕ್ಕಿಂತ ಜಾಸ್ತಿ ಹಿಡಿತೈತೆ. ಇನ್ನು ಟಿ ವಿ ಅದೆಲ್ಲ ಓದ್ಬಿಟ್ರೆ ಇನ್ನೂ ಎಷ್ಟೋ ಸಾವಿರ ಮೆಮೊರಿ ವಿಡಿಯೋ ಎಲ್ಲ ತುಂಬ್ಕೊಂಡ್ಬಿಟ್ರು ಇನ್ನೂ ಅದು ಖಾಲಿ ಇರುತ್ತೆ. ಆದರೂ ಒಂದಿನ ತುಂಬುತ್ತದೆ. ಎಷ್ಟೋ ಮೆಮೊರಿ ಕಾರ್ಡ್ ಫುಲ್ ಆಗಿದ್ದಾವೆ ಅಂತ ನೋಡ್ತೀವಿ, ಆದ್ರೆ ನಮ್ಮ ಮೆಮೊರಿ ಫುಲ್ ಆಗಿದೆ ಅಂತ ಎಲ್ಲ ನೋಡಿದೀವಿ? ಯಾವ ವಿಜ್ಞಾನಿ ಇದ್ಬೇಡಿ, ಎಂಥವ್ರನ್ನ ತಗೊಳ್ರಿ, ನಮ್ಮ ಮೆಮೊರಿ ಫುಲ್ ಇಲ್ಲ. ಯಾಕಂದ್ರೆ ಗಾಡ್ ಗಿಫ್ಟ್ ಏನಪ್ಪ ಅಂದ್ರೆ ನೆನಪು ಮತ್ತೆ ಮರವು. ನೋಡಿ ಎಷ್ಟೊಂದು ಕೊಟ್ಟಿದ್ದಾನೆ ಭಗವಂತ. ಆ ಖುಷಿಗೆ ಕಾರಣ ಆಗೋದು ಒಂದು ಮರವೇ. ಏನನ್ನ ಅದು ಹಿಂದೆ ಇರೋದು ನೆನಪಿಟ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು? ಅದೇ ದುಃಖದಲ್ಲೇ ಮುಳುಗೋಗ್ಬಿಡ್ತಿದ್ವಿ ಅಲ್ವಾ? ಸೊ ಹಾಗಾಗಿ ಆ ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ. ಯಾಕೆಂದ್ರೆ ಆ ಮರವನ್ನ ಕೊಟ್ಟಿದ್ದಾನಲ್ಲ, ಸೊ ಅದರಿಂದ ನೆನಪನ್ನು ಕೊಟ್ಟಿದ್ದಾನೆ, ಜೊತೆಗೆ ಮರವನ್ನ ಕೊಟ್ಟಿದ್ದಾನೆ. ಎಷ್ಟೊಂದು ಪರಿಶ್ರಮ ಪಡುತ್ತೇವೆ, ಆದರೂ ಏನೂ ಆಗುತ್ತಿಲ್ಲ, ಯಾರೂ ನಿಲ್ಲುತ್ತಿಲ್ಲ, ಯಾರೂ ತಿಳಿಯಬೇಡಿ. ಆದರೆ ಪ್ರಜೆಗಳಂತೂ ಬೇಕಲ್ಲವೇ? ಸ್ವಲ್ಪ ಜ್ಞಾನವನ್ನ ಕೇಳಿದರೂ ಸಹ ಅವರು ಪ್ರಜೆಗಳಾಗ್ತಾರೆ. ಈ ಜ್ಞಾನವನ್ನ ಸ್ವಲ್ಪ ಕೇಳಿದ್ರು ಸಹ ಏನಾಗ್ಬಿಡ್ತಾರೆ? ಪದವಿಯನ್ನೂ ಸಿಗುತ್ತೆ, ಜೊತೆಗೆ ಪದವಿನೂ ಸಹ ಪ್ರಜೆಗಳೂ ಸಹ ಆಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಿದ್ರಿ. ಜ್ಞಾನವೆಂದು ವಿನಾಶ ಹೊಂದುವುದಿಲ್ಲ. ಜ್ಞಾನ ಎಂದೂ ಸಹ ಏನಾಗಲ್ಲಂತೆ? ವಿನಾಶ ಹೊಂದೋದಿಲ್ಲಂತೆ. ಅದಕ್ಕೆ ಬಾಬಾ ಹೇಳ್ತಿದ್ರೆ, ಒಂದು ಬಾರಿ ಕೇಳಿದರೂ ಸಹ ಪ್ರಜೆಗಳಾಗಿ ಬಂದು ಬಿಡುತ್ತಾರೆ. ಈಗ ನಿಮ್ಮಲ್ಲಿ ಈ ಸ್ಮೃತಿ ಬರಬೇಕು, ನಾವು ಯಾವ ರಾಜ್ಯದಲ್ಲಿದ್ದೇವೆ ಅದನ್ನು ಈಗ ಪುನಃ ಪಡೆಯುತ್ತಿದ್ದೇವೆ. ನಾವು ಯಾವ ರಾಜ್ಯದಲ್ಲಿದ್ದೀವೋ ಹಿಂದೆ ಅದನ್ನು ಮತ್ತೆ ಪಡಿತಾ ಇದ್ದೀವಿ ಅಂತ ಬಾಬಾ ಹೇಳ್ತಿದ್ರೆ. ಸೊ ಮೊನ್ನೆ ಅದೇ ಥರ ಪುನರ್ಜನ್ಮದ ಬಗ್ಗೆ ಒಂದು ಮಗು ಎಲ್ಲೋ ರಾಜಸ್ಥಾನಕ್ಕೆ ಕರ್ಕೊಂಡೋಗಿ ನಾನು ಅಲ್ಲೇ ಇದ್ದೆ, ನಮ್ಮ ಅಪ್ಪ ಅಮ್ಮ ಇವರೇ ಅಂತ ಹೇಳಿದ್ದಾರೆ. ಯಾವುದೋ ಒಂದು ವಿಡಿಯೋ ಬಂದಿತ್ತು ನೋಡಿ. ಇಮೇಜ್ ಮಾಡಿ, ನಾನು ಹಿಂದಿನ ಜನ್ಮದಲ್ಲಿ ಅಲ್ಲೇ ಇದ್ದೆ, ನೀವೇ ನಮ್ಮ ಅಪ್ಪ ಅಮ್ಮ ಅಂತೇಳಿ ಆ ತಂದೆ ತಾಯಿನ ಗುರುತಿಸಿ ಕರ್ಕೊಂಡೋಗಿದ್ದೆ ನಮ್ಮ ಕರ್ನಾಟಕದಿಂದ. ಸೊ ಆ ಥರನೂ ಒಂದು ನಡೀತಾ ಇರುತ್ತೆ ಅಲ್ವಾ? ಸೊ ಅದನ್ನೇ ಬಾಬಾ ಹೇಳ್ತಿದ್ರೆ, ನಾವು ಪುನಃ ಪಡಿತಾ ಇದ್ದೀವಿ. ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು. ಸಂಪೂರ್ಣ ನಿಖರವಾಗಿ ಸೇವೆಯು ನಡೀತಿದೆ. ಸಂಪೂರ್ಣ ನಿಖರವಾಗಿ ಏನು ನಡೀತಾ ಇದೆ ಅಂತೆ? ಸೇವೆನೂ ಸಹ
ನಡೀತಾ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಹೇಳ್ರಿ. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶಿವಾಲಯಕ್ಕೆ ಹೋಗಲು ಈ ವಿಕಾರಗಳನ್ನ ತೆಗೆಯಬೇಕಾಗಿದೆ. ನಾವು ಶಿವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ವಿಕಾರಿಗಳನ್ನ, ಪಂಚವಿಕಾರಗಳು ಏನು ಕೆಟ್ಟ ಗುಣಗಳಿದಾವೆ ಅದನ್ನ ಮೊದಲು ನಾವು ತೆಗಿಬೇಕು. ಈ ವೇಶ್ಯಾಲಯದಿಂದ ಮನಸ್ಸನ್ನ ತೆಗೆಯುತ್ತಾ ಹೋಗಬೇಕಾಗಿದೆ. ಶೂದ್ರರು ಸಂಘದಿಂದ ದೂರವಾಗಬೇಕಾಗಿದೆ. ಶೂದ್ರರು ಏನಾಗಬೇಕು? ಸಂಘದಿಂದ ದೂರ ಆಗಬೇಕು. ಇದು ಮೊದಲನೇ ಪಾಯಿಂಟ್ ಆಗಿದೆ. ಎರಡನೇ ಪಾಯಿಂಟು: ಕಳೆದು ಹೋಗಿದ್ದನ್ನ ನಾಟಕವೆಂದು ತಿಳಿದು ಯಾವುದೇ ವಿಚಾರ ಮಾಡಬಾರದು. ಕಳೆದು ಹೋಗಿರೋದನ್ನ ಏನಂತ ತಿಳ್ಕೊಬೇಕು ನಾವು? ನಾಟಕ. ಪಾಸ್ಟ್ ಈಸ್ ಪಾಸ್ಟ್. ಅದನ್ನ ಮತ್ತೆ ನೆನಪು ಮಾಡ್ಕೊಂಡು ಮತ್ತೆ ಮನೆಯಾಗ ಅದನ್ನೇ ಮಾತಾಡ್ತಾ ಇದ್ರೆ ಏನಾಗ್ತಿರ್ತದ? ದುಃಖ ಆಗುತ್ತೆ, ಇನ್ನೊಬ್ಬರಿಗೂ ನೋವಾಗುತ್ತೆ. ಅದಕ್ಕೆ ಕಳೆದೋಗಿರೋದನ್ನ ಮತ್ತೆ ನೆನಪು ಮಾಡಬೇಡಿ, ಅದನ್ನ ನಾಟಕ ಅಂತ ತಿಳ್ಕೊಳ್ರಿ ಅಂತೇಳಿ ಬಾಬಾ ಹೇಳ್ತಿದ್ರೆ. ಜೊತೆಗೆ ಅಹಂಕಾರದಲ್ಲಿ ಎಂದೂ ಬರಬಾರದು. ಎಲ್ಲ ನಾನೇ ಮಾಡಿದ್ದು, ಇದನ್ನು ಮಾಡಿದ್ದಾನೆ, ಆಸ್ತಿ ಮಾಡಿದ್ದಾನೆ, ಮನೆ ಕಟ್ಸಿದ್ದಾನೆ, ಹಿಂಗೆ ಅಹಂಕಾರ ಅನ್ನೋದು ಬರಬಾರ್ದು. ಏನೋ ಭಗವಂತ ಮಾಡಿಸಿದಾನಪ್ಪ ಇಲ್ಲಿ ತನಕ, ಅವನು ಹೇಗೆ ಇಟ್ಟಿದ್ದಾನ ನನ್ನ ಇಲ್ಲಿ ತನಕ ಇದ್ದೀನಿ, ನನ್ನ ನಾವಿಕ ಯಾರಾಗಿದ್ದಾನೆ? ಭಗವಂತನಾಗಿದ್ದಾನೆ. ನೀನು ಎಲ್ಲಿ ತನಕ ನಡೆಸ್ತೀಯೋ ನನ್ನನ್ನು ಆ ದೋಣಿಯಲ್ಲಿ ನಾನು ಬರ್ತೀನಿ ಅಂತೇಳಿ ಭಗವಂತನ ಮೇಲೆ ಭಾರ ಹಾಕ್ಬಿಡಿ. ಎಲ್ಲ ಭಾರನೂ ಕಡಿಮೆ ಆಗ್ಬಿಡುತ್ತೆ. ಅವಾಗ ನಿಶ್ಚಿಂತವಾಗಿ ನಿದ್ದೆ ಚೆನ್ನಾಗಿ ಬರುತ್ತೆ ಅಲ್ವಾ? ಸೊ ಅದು ನಮ್ಗೆ ಗೊತ್ತಾಗುತ್ತೆ. ಈಗ ಭಗವಂತ ಹೇಳಿದಾಗ ಮರವನ್ನು ಕೊಟ್ಟಿರೋ ಜೊತೆಗೆ ಇಂಥ ಒಂದು ಪಾಯಿಂಟ್ಸ್ ಅನ್ನು ಹೇಳ್ತಾರಲ್ಲ, ಅದರಿಂದ ಇನ್ನೂ ನಾವು ನಿಶ್ಚಿಂತವಾಗ್ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ಆ ಭಗವಂತನ ಮೇಲೆ ಎಲ್ಲವನ್ನ ಮಾಡಿ ಅದಕ್ಕೆ ಅಹಂಕಾರವನ್ನ ಎಂದೂ ಪಡಬಾರದು. ಶಿಕ್ಷಣವು ಸಿಗುವಾಗ ತಬ್ಬಿಬ್ಬಾಗಬಾರದು. ಈ ಶಿಕ್ಷಣ ಸಿಗುವಾಗ ನಾವೇನಾಗಬಾರ್ದು? ತಬ್ಬಿಬ್ಬಾಗಬಾರ್ದು. ಎಲ್ಲ ನಾಟಕ ಅಂತೇಳಿ ನಾಟಕ, ಸೃಷ್ಟಿ ನಾಟಕದ ಚಕ್ರದಲ್ಲಿ ನಾವು ಹೋಗ್ತಾ ಇದೀವಿ. ನಂದು ಒಂದು ಪಾತ್ರ, ಈ ಪಾತ್ರದಲ್ಲಿ ನಾನು ಸಿಕ್ಕಿರೋದೇ ಒಂದು ಖುಷಿ ಅಂತ ಅಂದ್ಕೋಬೇಕು. ನನಗೆ ಇಂಥ ಒಂದು ಪಾತ್ರ ಕೊಟ್ಟಿದೆಯಲ್ಲಪ್ಪ, ಥ್ಯಾಂಕ್ಸ್ ಅಪ್ಪ ಅಂತೇಳಿ ಭಗವಂತನಿಗೆ ಹೇಳ್ಬಿಟ್ರೆ ಅದಕ್ಕಿಂತ ಭಗವಂತ ಪ್ರೀತಿಯನ್ನ ಸ್ವೀಕರಿಸಿ ನಮಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ವರದಾನ ಆಗಿದೆ: ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ದುಃಖಿ ಆತ್ಮರಿಗೆ ಖುಷಿಯ ದಾನ ಕೊಡುವಂತಹ ಪುಣ್ಯ ಆತ್ಮಭವ. ನೋಡಿ ಬಾಬಾ ಹೇಳ್ತಿದ್ರೆ, ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಖುಷಿಯನ್ನೇ ಪಡ್ತಾ ಇರಿ. ಪ್ರತಿ ಕ್ಷಣವೂ ನೀನು ಖುಷಿಯನ್ನ ನೀನೇ ಪಡಬೇಕು. ದುಃಖಿ ಆತ್ಮರು ಇರ್ತಾರಲ್ಲ, ಅವರಿಗೆ ಖುಷಿಯ ದಾನವನ್ನ ಕೊಡ್ತಾ ಹೋಗ್ರಿ. ಯಾರು ದುಃಖಿ ಇರ್ತಾರೋ ಅಂತವ್ರಿಗೆ ಖುಷಿಯನ್ನ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ರಿ. ಅವಾಗ ಪುಣ್ಯ ಆತ್ಮ ಆಗ್ಬಿಡ್ತೀರಾ. ಏನಾಗ್ಬಿಡ್ತೀವಿ ನಾವು? ಪುಣ್ಯ ಆತ್ಮ ಆಗ್ಬಿಡ್ತೀರಾ. ಈ ಸಮಯ ಪ್ರಪಂಚದಲ್ಲಿ ಪ್ರತಿ ಸಮಯ ದುಃಖವಿದೆ. ಈ ಕಲಿಯುಗದಲ್ಲಿ ಏನಿದೆ? ಪ್ರತಿ ಕ್ಷಣನೂ ದುಃಖ ಇದೆ. ಪ್ರತಿಯೊಬ್ಬರು ನೋಡ್ತೀವಿ, ಪ್ರತಿಯೊಬ್ಬರು ಬೇಕು ಬೇಕು ಅಂತೇಳಿ ಓಡ್ತಾ ಇದೀವಿ, ಹಂಗೆ ಹಣದ ಹಿಂದೆ ಬಿದ್ದುಬಿಟ್ಟಿದ್ದೀವಿ. ಎಲ್ಲರೂ ದುಃಖವನ್ನೇ ಪಡ್ತಾ ಇದ್ದೀವಿ. ಅದನ್ನ ಬಾಬಾ ಹೇಳ್ತಿದ್ರೆ, ಪ್ರತಿ ಸಮಯ ದುಃಖವಿದೆ ಮತ್ತು ನಿಮ್ಮ ಬಳಿ ಪ್ರತಿ ಸಮಯ ಖುಷಿ ಇದೆ. ಪ್ರತಿ ಸಮಯನೂ ಪ್ರತಿ ಕ್ಷಣನೂ ದುಃಖ ಇದೆ, ಬೇರೆಯವ್ರ ಹತ್ರ ನೋಡ್ತೀವಿ. ಆದ್ರೆ ನಮ್ಮಲ್ಲಿ ಏನಿದೆ ಅಂತೆ? ಪ್ರತಿ ಸಮಯನೂ ಸಹ ಖುಷಿ ಇದೆ. ಅಂದರೆ ದುಃಖಿ ಆತ್ಮರಿಗೆ ಖುಷಿಯನ್ನ ಕೊಡಬೇಕು. ಇದು ಎಲ್ಲದಕ್ಕಿಂತಲೂ ದೊಡ್ಡ ಪುಣ್ಯವಾಗಿದೆ. ಆ ಖುಷಿಯನ್ನ ಕೊಡ್ತೀವಲ್ಲ, ಅದೇನಾಗಿದೆ ಅಂತದ್ದು? ಎಸ್, ದೊಡ್ಡ ಪುಣ್ಯ ಆಗ್ಬಿಟ್ಟಿದೆ. ಪ್ರಪಂಚದ ಜನರು ಖುಷಿಗಾಗಿ ಎಷ್ಟು ಸಮಯ ಸಂಪತ್ತು ಖರ್ಚು ಮಾಡ್ತಾರೆ ನೋಡಿ. ಖುಷಿಗಾಗಿ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನಿಮಗೆ ಸಹಜವಾಗಿ ಅವಿನಾಶಿ ಖುಷಿಯ ಖಜಾನೆ ಸಿಕ್ಕಿಬಿಟ್ಟಿದೆ. ಬೇರೆಯವ್ರು ಹುಡ್ಕೋದ್ ಬೇಕಾಗಿಲ್ಲ, ನಾವು ಖುಷಿನ ಸಹಜವಾಗಿ ಸಿಕ್ಬಿಟ್ಟಿದೆ. ಅದೆಂಥದ್ದು? ಅವಿನಾಶಿ ಖುಷಿ ಅಂತ ಕರೀತಾರೆ. ಯಾರು ತೆಗೆದುಕೊಳ್ಳಲಾಗದಂಥ ಖುಷಿ. ಒಂದು ಆಸ್ತಿ ಮಾಡಿದ್ರೆ ಅದು ಮಕ್ಕಳಿಗೆ ಕೊಟ್ಟು ಹೋಗ್ತೀವಿ. ನಾವು ದುಡಿದ್ರೆ ನನ್ನ ಹೆಂಡತಿ ಮಕ್ಕಳು ಖುಷಿ ಪಡ್ತಾರೆ, ಸುಖವಾಗಿರ್ತಾರೆ. ಆದ್ರೆ ನನ್ಗೆ ಆತ್ಮಿಕ ಸಂಪಾದನೆ ಇದೆಯಲ್ಲ, ಅದು ಎಲ್ಲಿ ಹೋಗುತ್ತೆ? ನನ್ನ ಜೊತೆಗೆ ಮಾತ್ರ ಬರುತ್ತೆ ಅಲ್ವಾ? ಸೊ ಅದನ್ನ ತಿಳ್ಕೊಂಡ್ಬಿಟ್ರೆ ಸಾಕು. ಯಾರು ಈ ಜ್ಞಾನವನ್ನು ಬಿಡೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ. ನನ್ನ ಜೊತೆಗೆ ಬರೋದು ಏನಪ್ಪಾ ಅಂತಂದ್ರೆ ನನ್ನ ಅಜ್ಞಾನ, ಆತ್ಮಿಕ ಸಂಪಾದನೆ. ಅದನ್ನೇ ಬಾಬಾ ಹೇಳ್ತಿದ್ರೆ, ಆ ಖುಷಿಯ ಖಜಾನೆ ಸಿಕ್ಬಿಟ್ಟಿದೆ. ಈಗ ಕೇವಲ ಏನು ಸಿಕ್ಕಿದೆ ಅದನ್ನು ಹಂಚುತ್ತಾ ಹೋಗಿ. ಹಂಚುವುದು ಎಂದರೆ ವೃದ್ಧಿ ಮಾಡಿಕೊಳ್ಳುವುದು. ಹಂಚೋದು ಅಂದ್ರೆ ನೀವು ಸಹ ವೃದ್ಧಿ ಆಗ್ತಾ ಹೋಗ್ತೀರಾ ಅನ್ನೋದನ್ನ ಬಾಬಾ ಹೇಳ್ತಿದ್ರೆ, ಯಾರೇ ನಿಮ್ಮ ಸಂಬಂಧದಲ್ಲಿ ಬರಲಿ ಅವರು ಅನುಭವ ಮಾಡಬೇಕು ಇವರಿಗೆ ಏನು ಶ್ರೇಷ್ಠ ಪ್ರಾಪ್ತಿಯಾಗಿದೆ.
ಏನು ಇವ್ರ ಸೃಷ್ಟಿ, ಇವ್ರ ಖುಷಿಗೆ ಏನು ಕಾರಣ, ಯಾಕೆ ಇಷ್ಟೊಂದು ಖುಷಿಯಾಗಿರ್ತಾರೆ ಅಂತ ಅವ್ರಿಗೆ ಬರ್ಬೇಕಂತೆ, ನಿಮ್ಮ ಜೊತೆಗೆ ನಿಮ್ಮ ಸಂಪರ್ಕದಲ್ಲಿ ಬರೋರಿಗೆ. ಅವಾಗ ನೀವು ಅನ್ಸುತ್ತೆ ಅವ್ರಿಗೆ, ಓ ಇವರಲ್ಲಿ ಏನೋ ಇದೆ, ಏನೋ ಖುಷಿ ಪಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇವರು ಬಹಳ ಖುಷಿಯಾಗಿರೋದಕ್ಕೆ ಆಗಿದೆ, ಭಗವಂತನ ಜೊತೆಗಿದ್ದಾರೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಖುಷಿಯಾಗಿದ್ದಾರೆ ಅಂತೇಳಿ ಬೇರೆಯವರಿಗೆ, ನಿಮ್ಮ ಸಂಪರ್ಕದಲ್ಲಿ ಬರೋರಿಗೆ ಗೊತ್ತಾಗ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಆಗಿದೆ, ಅನುಭವಿ ಆತ್ಮಗಳು ಎಂದು ಯಾವುದೇ ಮಾತಿನಲ್ಲಿ ಮೋಸ ಹೋಗುವುದಿಲ್ಲ. ಅನುಭವಿ ಆತ್ಮ ಇರ್ತಾರಲ್ಲ, ಅವ್ರು ಏನಾಗಲ್ಲಂತೆ, ಯಾವುದೇ ಮಾತಿನಲ್ಲಿ ಮೋಸ ಹೋಗೋದಿಲ್ಲ. ಅವರು ಸದಾ ವಿಜಯಿಗಳಾಗಿರುತ್ತಾರೆ. ಸದಾ ಏನಾಗಿರ್ತಾರಂತೆ, ವಿಜಯಿಗಳಾಗಿರ್ತಾರೆ. ಓಂ ಶಾಂತಿ. ಬಾಬಾ ಏನ್ ಹೇಳಿದ್ರು? ರಾವಣ ಅನ್ನುವಂತಹ ಪಂಚ ವಿಕಾರಗಳು ನಮ್ಮನ್ನ ಮಾಯೆ ಆವರಿಸ್ಕೊಂಡ್ಬಿಡುತ್ತೆ. ಕೆಲವು ಸಾರಿ ಆ ಮಾಯಿಂದ ನಾವು ಏನಾಗ್ಬಿಡ್ತೀವಿ, ಏಣಿಯಿಂದ ಕೆಳಗೆ ಇಳಿತಾ ಹೋಗ್ಬಿಡ್ತೀವಿ. ಆ ಇಳಿತಾ ಓದಂಗೆಲ್ಲ ನಮ್ಮಲ್ಲಿ ಏನಾಗ್ಬಿಡ್ತವೆ, ವಿಕಾರಿ ಗುಣಗಳು ಬಂದ್ಬಿಡ್ತವೆ. ಮತ್ತೇನ್ ಹೇಳ್ತಾರೆ ಬಾಬಾ? ವಿಕಾರಿಗಳನ್ನ ಬಿಟ್ಟು ಪವಿತ್ರರಾಗಿ. ಜೊತೆಗೆ ಬಾಬನನ್ನ, ಪರಮಾತ್ಮನ ನಾವೇನ್ ಮಾಡ್ತಾ ಇದೀವಿ, ಇವತ್ತು ನಿಂದನೆಯನ್ನ ಮಾಡಿದೀವಿ. ಅದರಿಂದ ನೀವು ಇನ್ನು ಮತ್ತೆ ಕೆಳಗೆ ಇಳಿತಾ ಇದ್ದೀರಾ. ಜೊತೆಗೆ ಇದರಿಂದ ನಿಂದನೆ ಮಾಡೋದ್ರಿಂದ ಬಿಟ್ಬಿಟ್ಟು ನೀವೇನ್ ಮಾಡ್ಬೇಕು, ನೆನಪನ್ನ ಮಾಡಿ ಸತೋ ಪ್ರಧಾನರಾಗಿ, ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಆತ್ಮಿಕ ಸಂಪಾದನೆಯನ್ನ ಮಾಡ್ಕೊಳ್ಳಿ. ಇದು ಯಾರೂ ಸಹ ಕಸಿದುಕೊಂಡು ಹೋಗೋದಲ್ಲ, ಇದು ಯಾರೂ ಸಹ ಕಿತ್ಕೊಂಡು ಹೋಗುವಂಥದ್ದಲ್ಲ. ನಿಮ್ಮ ಜೊತೆಗೆ ಬರುವಂಥದ್ದು ಯಾವುದು ಅಂದ್ರೆ ಆತ್ಮಿಕ ಸಂಪಾದನೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಜೊತೆಗೆ ನೀವೇನಾಗ್ಬೇಕು, ಏನೇ ಆಗಿದ್ರು ಅದು ಏನಂತ ತಿಳ್ಕೊಬೇಕು, ನಾವು ನಾಟಕ ಅಂತ ತಿಳ್ಕೊಳ್ಳಿ. ಅಹಂಕಾರದಲ್ಲಿ ಬರಬೇಡಿ, ಎಲ್ಲ ನನ್ನಿಂದನೇ ಆಗಿರೋದು ಅಂತ ಎಂದೂ ಬರಬೇಡಿ. ಇದೆಲ್ಲ ಮಾಡಿದ್ ಭಗವಂತಪ್ಪ, ನಂದೇನಿಲ್ಲ ಅಂತೇಳಿ ಅಂದ್ಕೊಂಬಿಡಿ. ಜೊತೆಗೆ ನೀವು ಏನಾಗ್ಬೇಕು, ಶಿವ ದೇವಾಲಯಕ್ಕೆ ಹೋಗೋರಿದ್ದೀರಾ, ಆ ವಿಕಾರಗಳನ್ನೆಲ್ಲ ಏನ್ ಮಾಡ್ಬೇಕು, ನೀವು ಬಿಡ್ಬೇಕು, ನಿಶ್ಚಿಂತರಾಗಬೇಕು. ಕ್ರೋಧರವನ್ನ ಎಂದು ಪಡಬಾರದು, ನಿರ್ವಿಕಾರಿಗಳಾಗಿ ಅನ್ನೋದನ್ನು ಬಾಬಾ ಹೇಳ್ತಾ ಇದ್ದಾರೆ. ಓಂ ಶಾಂತಿ. ನೀವೇನಾಗ್ಬೇಕು, ನಿರಾಕಾರ ಚೈತನ್ಯ ಹೂವಾಗಿ. ಆ ನಿರಾಕಾರ ಚೈತನ್ಯ ಹೂವು ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ನನ್ನನ್ನ ನೆನಪು ಮಾಡಿ ಅನ್ನೋದನ್ನ ಬಾಬಾ ಹೇಳ್ತಿದ್ದಾರೆ. ಆ ಖುಷಿ ನಮ್ಮ ಫೇಸಲ್ಲಿ ಏನಾಗಿ ಗೊತ್ತಾಗ್ಬೇಕು ಇನ್ನೊಬ್ಬರಿಗೆ. ನಮ್ಮ ಸಂಪರ್ಕದಲ್ಲಿ ಬರೋರ್ಗೆ ಏನಾಗಬೇಕು, ಆ ಖುಷಿಯ ಖಜಾನೆ ಹೆಂಗಿದೆ ಇವರಲ್ಲಿ ಅನ್ನೋದನ್ನ ಬೇರೆಯವರು ತಿಳ್ಕೊಂಡ್ಲಿ ಅನ್ನೋದನ್ನ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ.